Hare Rama, Rama Rama, Hare Hare. Krishna, Hare Krishna, Krishna. Hare Krishna, Hare Krishna, Krishna Krishna, Hare Hare. Hare Rama, Rama Rama, Hare Hare. Yes. 400 ಪೇಜ್ ನಂಬರ್ 400 ಮಾತಾಜಿ. 400 ಎರಡನೇ ಲೈನ್. ಪ್ರವೀಣ ಮಾತಾಜಿ ಓದ್ತೀರಾ ಅಥವಾ ಮಾತಾಜಿ ಓದಿ ಮಾತಾಜಿ. ಎಲ್ಲಿಂದ ಮಾತಾಜಿ? ಸೆಕೆಂಡ್ ಲೈನ್. ಅದು ಹೀಗೆ ಹೇಳುತ್ತದೆ. ಅದು ಹೀಗೆ ಹೇಳುತ್ತದೆ, ವಾಸುದೇವನೆಂದು ಪ್ರಸಿದ್ಧನಾದ. ಕರೆಕ್ಟ್. ಶಂಕರಾಚಾರ್ಯರು ಸ್ವಲ್ಪ ಸ್ಕ್ರೋಲ್ ಡೌನ್ ಮೇಲೆ ಮಾತಾಜಿ. ಮೇಲೆನ ಮಾತಾಜಿ? ಅಲ್ಲ, ಗೀತಾ ಮಾತಾಜಿ ಸ್ವಲ್ಪ ಈಗ ಬಂತು. ಶ್ರೀಪಾದ ರಾಮಾನುಜಾಚಾರ್ಯರು ಇದೆಲ್ಲ ಮಾತಾಜಿ. ಅಲ್ಲಿ ಅಲ್ವಾ ಮಾತಾಜಿ? 400 ನಂಬರ್ ಪೇಜ್ ನಂಬರ್ 400. ಕರೆಕ್ಟ್ ಇದೆಯಾ ಮಾತಾಜಿ ಇದು? ಇಲ್ಲ ಮಾತಾಜಿ, ಇದು ಓದಿ ಆಯ್ತು. ವೇದಾಂತ ಸೂತ್ರ ಇದು ಆಯ್ತು. ಶ್ರೀಪಾದ ರಾಮಾನುಜಾಚಾರ್ಯ ಸ್ವಲ್ಪ ಮೇಲೆ 400. ಓಕೆ. ಮಾತಾಜಿ ಇಲ್ಲಿದೆ. ಅದು ಹೀಗೆ ಹೇಳುತ್ತದೆ, ಎರಡನೇ ಲೈನ್. ವಾಸುದೇವನೆಂದು ಪ್ರಸಿದ್ಧನಾದ ದೇವೋತ್ತಮ ಪರಮ ಪುರುಷನು ತನಗೆ ಶರಣಾಗತರಾದ ಭಕ್ತರ ವಿಷಯದಲ್ಲಿ ಅಪಾರವಾದ ವಾತ್ಸಲ್ಯವನ್ನು ಹೊಂದಿರುತ್ತಾನೆ. ಅವನು 4 ರೂಪಗಳಾಗಿ ತನ್ನನ್ನೇ ವಿಸ್ತರಿಸಿಕೊಳ್ಳುತ್ತಾನೆ. ಆ ರೂಪಗಳು ಅವನಿಗೆ ಅಧೀನವಾಗಿರುತ್ತವೆ. ಅದೇ ಸಮಯದಲ್ಲಿ ಅವನಿಗೆ ಎಲ್ಲ ಅಂಶಗಳಲ್ಲಿಯೂ ಅನುರೂಪವಾಗಿರುತ್ತವೆ. ಪೌಷ್ಕರ ಸಂಹಿತೆಯು ಹೀಗೆ ಹೇಳುತ್ತದೆ, ದೇವೋತ್ತಮ ಪರಮ ಪುರುಷನ 4 ರೂಪಗಳನ್ನು ಬ್ರಾಹ್ಮಣರು ಅರ್ಚಿಸಬೇಕು ಎಂದು ಪ್ರತಿಪಾದಿಸುವ ಧರ್ಮ ಗ್ರಂಥಗಳನ್ನು ಆಗಮಗಳು, ಪ್ರಮಾಣಭೂತವಾದ ವೈದಿಕ ಸಾಹಿತ್ಯಗಳು ಎಂದು ಕರೆಯುತ್ತಾರೆ. ಈ 4 ರೂಪಗಳನ್ನು ಚರ್ಚಿಸುವುದು ದೇವೋತ್ತಮ ಪರಮ ಪುರುಷ ವಾಸುದೇವನನ್ನು ಚರ್ಚಿಸಿದಂತೆಯೇ ಎಂದು ಎಲ್ಲ ವೈಷ್ಣವ ಸಾಹಿತ್ಯದಲ್ಲಿಯೂ ಹೇಳಲಾಗಿದೆ. ಅವನು ತನ್ನ ವಿವಿಧ ವಿಸ್ತರಣೆಗಳಲ್ಲಿ ಷಡೈಶ್ವರ್ಯಗಳಿಂದ ತುಂಬಿದವನಾಗಿದ್ದು, ತನ್ನ ಭಕ್ತರ ನಿಗದಿತ ಕರ್ತವ್ಯಗಳ ಫಲಗಳನ್ನು ಸ್ವೀಕರಿಸಬಲ್ಲ. ನರಸಿಂಹ, ರಾಮ, ಶೇಷ, ಕೂರ್ಮ ಮುಂತಾದ ಲೀಲೆಗಳಿಂದ ಕೂಡಿದ ವಿಸ್ತರಣೆಗಳನ್ನು ಪೂಜಿಸುವುದರಿಂದ ವ್ಯಕ್ತಿಯು ಚತುರ್ರೂಪ ಸಂಕರ್ಷಣನನ್ನು ಪೂಜಿಸುವ ಉನ್ನತಿಕೆಯು ದೊರೆಯುತ್ತದೆ. ಆ ಸ್ಥಾನದಿಂದ ಪರಮ ಬ್ರಹ್ಮನ್ ಆದ ವಾಸುದೇವನನ್ನು ಪೂಜಿಸುವ ನೆಲೆಗೆ ವ್ಯಕ್ತಿಯು ಏರುತ್ತಾನೆ. ಪೌಷ್ಕರ ಸಂಹಿತೆಯಲ್ಲಿ ಹೀಗೆ ಹೇಳಿದೆ, ವ್ಯಕ್ತಿಯು ನಿಯಮನ ತತ್ವಗಳ ಪ್ರಕಾರ ಸಂಪೂರ್ಣವಾಗಿ ಆರಾಧಿಸಿದರೆ ದೇವೋತ್ತಮ ಪರಮ ಪುರುಷನಾದ ವಾಸುದೇವನನ್ನು ಸೇರುತ್ತಾನೆ. ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧರು ಪ್ರಭು ವಾಸುದೇವನಂತೆಯೇ ಇರುತ್ತಾರೆ, ಏಕೆಂದರೆ ಅವರೆಲ್ಲರಿಗೂ ಅಚಿಂತ್ಯವಾದ ಶಕ್ತಿ ಇದೆ. ಅವರು ವಾಸುದೇವನಂತೆ ದಿವ್ಯ ರೂಪಗಳನ್ನು ತಾಳಬಲ್ಲರು. ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧರು ಎಂದೂ ಜನ್ಮ ತಳೆದವರಲ್ಲ, ಆದರೆ ಅವರು ಪರಿಶುದ್ಧ ಭಕ್ತರ ಕಣ್ಣ ಮುಂದೆ ನಾನಾ ಅವತಾರಗಳಲ್ಲಿ ಪ್ರಕಟವಾಗಬಲ್ಲರು. ಎಲ್ಲ ವೈದಿಕ ಸಾಹಿತ್ಯದ ತೀರ್ಮಾನ ಇದೆ, ಪ್ರಭುವು ತನ್ನ ಅಚಿಂತ್ಯ ಶಕ್ತಿಯಿಂದ ತನ್ನ ಭಕ್ತರ ಎದುರು ಪ್ರಕಟವಾಗಬಲ್ಲ ಎಂಬುದು ಪಾಂಚರಾತ್ರಗಳ ಬೋಧನೆಗೆ ವ್ಯತಿರಿಕ್ತವಾಗಿಲ್ಲ. ಸಮಸ್ತ ಜೀವಿಗಳು
ಸಮಸ್ತ ಮನಸ್ಸು ಮತ್ತು ಸಮಸ್ತ ಅಹಂಕಾರಕ್ಕೆ ಅನುಕ್ರಮವಾಗಿ ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧರು ಪ್ರಧಾನ ದೇವತೆಗಳಾದ್ದರಿಂದ ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧರಿಗೆ ಇರುವ ಜೀವ, ಮನಸ್ಸು ಮತ್ತು ಅಹಂಕಾರ ಎಂಬ ಉಪಾಧಿಗಳು ಧರ್ಮ ಗ್ರಂಥಗಳ ಹೇಳಿಕೆಗಳಿಗೆ ಎಂದೂ ವಿರುದ್ಧವಾಗಿಲ್ಲ. ಆಕಾಶ ಮತ್ತು ಬೆಳಕು ಎಂಬ ಶಬ್ದಗಳು ಕೆಲವು ಸಲ ಹೇಗೆ ಪರಮ ಬ್ರಹ್ಮನ್ ಅನ್ನು ಸೂಚಿಸುತ್ತವೆಯೋ ಹಾಗೆ ಈ ಶಬ್ದಗಳು ಈ ದೇವತೆಗಳನ್ನು ಸೂಚಿಸುತ್ತವೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ. ಗಾಯತ್ರಿ ದೇವಿ ಮಾತಾಜಿ. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ. ಧರ್ಮ ಗ್ರಂಥಗಳು ಜೀವಿಗಳ ಜನನ ಅಥವಾ ಉತ್ಪತ್ತಿ ಶಕ್ತಿಯನ್ನು ಕುರಿತು ಸಂಪೂರ್ಣವಾಗಿ ನಿರಾಕರಿಸುತ್ತವೆ. ಬೇರೆಯವರ ಉದ್ದೇಶಗಳಿಗೆ ಉಪಯೋಗಿಸಲ್ಪಡುವ ಐಹಿಕ ಪ್ರಕೃತಿಯು ವಾಸ್ತವವಾಗಿ ಜಡ ಮತ್ತು ಸದಾ ರೂಪಾಂತರಕ್ಕೆ ಬದ್ಧವಾಗಿರುತ್ತದೆ ಎಂದು ಪರಮ ಸಂಹಿತೆಯಲ್ಲಿ ವರ್ಣಿಸಲಾಗಿದೆ. ಐಹಿಕ ಪ್ರಕೃತಿಯ ನೆಲೆಯು ಕಾಮ್ಯಕರ್ಮಿಗಳ ಚಟುವಟಿಕೆಗಳ ಅಖಾಡ. ಐಹಿಕ ಕ್ಷೇತ್ರವು ದೇವೋತ್ತಮ ಪರಮ ಪುರುಷನಿಗೆ ಬಾಹ್ಯವಾಗಿ ಸಂಬಂಧಿಸಿರುವುದರಿಂದ ಅದು ಶಾಶ್ವತ. ಪ್ರತಿಯೊಂದು ಸಂಹಿತೆಯಲ್ಲೂ ಜೀವಿಯು ಶಾಶ್ವತವೆಂದು ಅಂಗೀಕರಿಸಲಾಗಿದೆ. ಪಂಚರಾತ್ರಗಳಲ್ಲಿ ಜೀವಿಯ ಜನನವನ್ನು ಸಂಪೂರ್ಣವಾಗಿ ಅಲ್ಲಗಳೆಯಲಾಗಿದೆ. ಯಾವುದೇ ಉತ್ಪತ್ತಿಯಾಗಲಿ ಅದು ನಾಶವಾಗಲೇಬೇಕು. ಆದ್ದರಿಂದ ನಾವು ಜೀವಿಯ ಜನನವನ್ನು ಅಂಗೀಕರಿಸಿದರೆ ಅವನ ನಾಶವನ್ನು ಅಂಗೀಕರಿಸಬೇಕಾಗುತ್ತದೆ. ಆದರೆ ವೈದಿಕ ಸಾಹಿತ್ಯಗಳು ಜೀವಿಯು ಶಾಶ್ವತ ಎಂದು ಹೇಳುವುದರಿಂದ ಜೀವಿಯನ್ನು ಒಂದು ನಿರ್ದಿಷ್ಟ ಕಾಲದಲ್ಲಿ ಉತ್ಪತ್ತಿ ಮಾಡಬೇಕು ಎಂದು ನಾವು ಯೋಚಿಸಬಾರದು. ಪರಮ ಸಂಹಿತೆಯ ಪ್ರಾರಂಭದಲ್ಲಿ ಐಹಿಕ ಪ್ರಕೃತಿಯ ಮೇಲ್ಮೈ ನಿರಂತರವಾಗಿ ಬದಲಾಯಿಸಬಲ್ಲದು ಎಂದು ಖಚಿತವಾಗಿ ಹೇಳಲಾಗಿದೆ. ಆದ್ದರಿಂದ ಪ್ರಾರಂಭ, ನಾಶ ಮುಂತಾದ ಎಲ್ಲ ಶಬ್ದಗಳು ಐಹಿಕ ಪ್ರಕೃತಿಯಲ್ಲಿ ಮಾತ್ರ ಅನ್ವಯವಾಗುತ್ತದೆ. ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಸಂಕರ್ಷಣನು ಒಬ್ಬ ಜೀವನಾಗಿ ಹುಟ್ಟಿದ ಎಂಬ ಶಂಕರಾಚಾರ್ಯರ ಹೇಳಿಕೆಯು ವೈದಿಕ ಹೇಳಿಕೆಗಳಿಗೆ ಸಂಪೂರ್ಣವಾಗಿ ವಿರುದ್ಧವಾಗಿದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಮೇಲ್ಕಂಡ ವಾದಗಳಿಂದ ಅವರ ಪ್ರತಿಪಾದನೆಗಳನ್ನು ಸಂಪೂರ್ಣವಾಗಿ ಅಲ್ಲಗಳೆಯಲಾಗಿದೆ. ಈ ವಿಚಾರದಲ್ಲಿ ಶ್ರೀಮದ್ ಭಾಗವತವನ್ನು ಕುರಿತ ಶ್ರೀಧರ ಸ್ವಾಮಿಗಳ ವ್ಯಾಖ್ಯಾನವು 3.1.34 ಬಹಳ ಪ್ರಯೋಜನಕಾರಿಯಾಗಿದೆ. ಸಂಕರ್ಷಣನು ಒಬ್ಬ ಸಾಧಾರಣ ಜೀವಿ ಎಂದು ಸಾಧಿಸಲು ಪ್ರಯತ್ನಿಸುತ್ತಾ ಶಂಕರಾಚಾರ್ಯರು ಮಾಡಿದ ಪ್ರತಿಪಾದನೆಗಳ ವಿವರವಾದ ಖಂಡನೆಯನ್ನು ಶ್ರೀ ಭಾಷ್ಯವನ್ನು ಕುರಿತ ಶ್ರೀಮದ್ ಸುದರ್ಶನಾಚಾರ್ಯರ ವ್ಯಾಖ್ಯಾನದಲ್ಲಿ ನೋಡಬಹುದು ಎಂದು ಶ್ರುತ ಪ್ರಕಾಶಿಕ ಎಂದು ಪ್ರಸಿದ್ಧವಾಗಿದೆ. ಮತ್ತೆ ಸಾಕ ಮಾತಾಜಿ? ಸಾಕು. ಶುಭಾಂಗಿ ಕೃಷ್ಣ ಕಾಂತಿ ದೇವಿ ದಾಸಿ ಮಾತಾಜಿ ಓದಿ. ಮತ್ತೊಬ್ಬರು ಯಾರದು ರೇಖವ ಯಾರ ಹೆಸರು ಹೇಳಿರಿ? ಹರಿಣಿ ಕಕ್ಕೇರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ. 3-4 ರೂಪಗಳು ಕೃಷ್ಣ, ಬಲದೇವ, ಪ್ರದ್ಯುಮ್ನ ಮತ್ತು ಅನಿರುದ್ಧ ಇನ್ನು 4 ರೂಪಗಳಾಗಿ ವಿಸ್ತರಣೆಗೊಂಡಿದ್ದಾರೆ. ಇವು ಪರಮ್ಯೋಮದಲ್ಲಿ ವೈಕುಂಠ ಲೋಕಗಳಲ್ಲಿವೆ. ಆದ್ದರಿಂದ ಪರಮ್ಯೋಮದಲ್ಲಿರುವ 4 ರೂಪಗಳು ದ್ವಾರಕೆಯಲ್ಲಿರುವ 3-4 ರೂಪಗಳ 2ನೇ ಪ್ರಕಟ ರೂಪಗಳು. ಮೇಲೆ ವಿವರಿಸಿದಂತೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧ ಇವರು ಎಲ್ಲಾ ವ್ಯತ್ಯಾಸರಹಿತರು. ಇವರು ಪ್ರಕೃತಿ ಗುಣಗಳೊಡನೆ ಯಾವ ಸಂಬಂಧವನ್ನು ಹೊಂದಿಲ್ಲದ ಪರಮಪ್ರಭುವಿನ ದಿವ್ಯ ಸ್ವಾಂಶ ವಿಸ್ತರಣೆಗಳು. 2ನೇ 4 ರೂಪಗಳಲ್ಲಿನ ಸಂಕರ್ಷಣ ರೂಪವು ಬಲರಾಮನ ಪ್ರಾತಿನಿಧಿಕ ರೂಪವಷ್ಟೇ ಅಲ್ಲ, ಕಾರಣ ಸಮುದ್ರದ ಮೂಲ ಕಾರಣವೂ ಹೌದು. ಅಲ್ಲಿ ಕಾರಣೋದಕಶ ಈ ವಿಷ್ಣುವು ಅಸಂಖ್ಯಾತ ಬ್ರಹ್ಮಾಂಡ ಬೀಜಗಳನ್ನು ಉಸಿರಾಡುತ್ತಾ ಮಲಗಿ ನಿದ್ರಿಸುತ್ತಿದ್ದಾನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಓಕೆ, ನೆಕ್ಸ್ಟ್ ಯಾರು? ಲೀಲಾವತಿ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಓದ್ತೇನೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಪರವ್ಯೋಮದಲ್ಲಿ ಆಧ್ಯಾತ್ಮಿಕ ಸೃಷ್ಟಿ ಶಕ್ತಿ ಇದೆ. ಇದನ್ನು ತಾಂತ್ರಿಕವಾಗಿ ಶುದ್ಧ ಸತ್ವ ಎಂದು ಕರೆಯುತ್ತಾರೆ. ಇದು ಪರಿಶುದ್ಧವಾದ ಆಧ್ಯಾತ್ಮಿಕ ಶಕ್ತಿ.
ಇದು ಸಂಪೂರ್ಣ ಜ್ಞಾನ, ಐಶ್ವರ್ಯ, ಶಕ್ತಿ ಮುಂತಾದ ಸಮೃದ್ಧಿಗಳಿಂದ ಕೂಡಿದ ವೈಕುಂಠ ಲೋಕಗಳನ್ನು ಧಾರಣೆ ಮಾಡುತ್ತದೆ. ಶುದ್ಧ ಸತ್ವದ ಈ ಎಲ್ಲ ಕ್ರಿಯೆಗಳು ಮಹಾ ಸಂಕರ್ಷಣನ ಶಕ್ತಿಗಳನ್ನು ಪ್ರದರ್ಶಿಸುತ್ತವೆ. ಅವನು ಎಲ್ಲ ಜೀವಿಗಳ ಅಂತಿಮ ನಿಧಿ. ಈ ಜೀವಿಗಳು ಐಹಿಕ ಪ್ರಪಂಚದಲ್ಲಿ ಸಂಕಟ ಪಡುತ್ತಿರುತ್ತಾರೆ. ಬ್ರಹ್ಮಾಂಡದ ಸೃಷ್ಟಿಯು ಲಯವಾದಾಗ, ಮತಜಿ ಅದು ಕಾಣ್ತಾ ಇಲ್ಲ ವರ್ಡು, ಲಯವಾದಾಗ ಆದ್ಮೇಲೆ ನೆಕ್ಸ್ಟ್ ಏನ್ ಕಾಣ್ತಿಲ್ಲ. ಸ್ವಭಾವತಃ ನಾಶವಾಗದ ಮಹಾ ಸಂಕರ್ಷಣನ ದೇಹದಲ್ಲಿ ನೆಲೆಸುತ್ತಾರೆ. ಕಿಡಿಗಳು ಕೂಡಲೇ ಹೇಗೆ ಹಾರಿ ಹೋಗುತ್ತವೆಯೋ ಹಾಗೆ ಆಧ್ಯಾತ್ಮಿಕ ಕಿಡಿಗಳಾದ ಜೀವಿಗಳು ಐಹಿಕ ಶಕ್ತಿಯ ಸಹವಾಸದಲ್ಲಿ ನಿಷ್ಕ್ರಿಯವಾಗುವ ಪ್ರವೃತ್ತಿಯನ್ನು ಹೊಂದಿರುತ್ತವೆ. ಆದರೆ ಪರಮಜೀವಿಯ ಸಹವಾಸದಲ್ಲಿ ಜೀವಿಯು ಆಧ್ಯಾತ್ಮಿಕ ಪ್ರವೃತ್ತಿಯನ್ನು ಮತ್ತೆ ಪ್ರಜ್ವಲಿಸುವಂತೆ ಮಾಡಬಹುದು. ಜೀವಿಯು ಜಡವಸ್ತುವಿನಲ್ಲಾಗಲಿ ಅಥವಾ ಚೇತನದಲ್ಲಾಗಲಿ ಮೈದೋರಬಹುದಾದ್ದರಿಂದ ಜೀವವನ್ನು ತಟಸ್ಥ ಶಕ್ತಿ ಎಂದು ಕರೆಯುತ್ತಾರೆ. ಸಂಕರ್ಷಣನು ಕಾರಣ ವಿಷ್ಣುವಿನ ಮೂಲ. ಅವನು ವಿಶ್ವವನ್ನು ಸೃಷ್ಟಿಸುವ ಮೂಲ ರೂಪ. ಆ ಸಂಕರ್ಷಣನು ಶ್ರೀ ನಿತ್ಯಾನಂದ ರಾಮರ ಸ್ವಾಂಶ ವಿಸ್ತರಣೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಎಲ್ಲರಿಗೂ ಕೂಡ. ಹರೇ ಕೃಷ್ಣ. ಗೀತಾ ಮಾತಾಜಿ. जय जय श्री चैतन्य जय नित्यानंद जय द्वैत चंद्र जय गौरवृंद वासुदेवा संकर्षण प्रद्युम्न अनिरुद्ध द्वितीय चतुर्व्यूह ಏಯಿ ತುರ್ಯ ವಿಶುದ್ಧ. ವಾದ ಭಾವಾರ್ಥ ಪ್ರಪಾದರನ್ನು ಪ್ರಪಾದರಿಸುವಾಗಲಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧರು ಈ ಎರಡನೆಯ ಚತುರ್ವಿಸ್ತರಣೆಯಲ್ಲಿ ಇದ್ದಾರೆ. ಅವರು ಪರಿಶುದ್ಧ ದಿವ್ಯರು. ಇಷ್ಟೊಂದು ದೊಡ್ಡ ಅನುವಾದ ಭಾವಾರ್ಥ ಪ್ರಭುಪಾದರು ಈ ಒಂದು ವಿಷಯದ ಕುರಿತಾಗಿ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ವಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಯಾರು ಅಂತಂದ್ರೆ ಮೊದಲಿಗೆ ಮೂಲದಲ್ಲಿ ಕೃಷ್ಣನಿಂದ ಬರುವಂತದ್ದು ಬಲರಾಮನಿಂದ ಬರುವಂತದ್ದು ಪ್ರಥಮ ಚತುರ್ವಿಹ. ಅಂದ್ರೆ ವಾಸುದೇವ, ಸಂಕರ್ಷಣ, ಅನಿರುದ್ಧ ಮತ್ತೆ ಪ್ರದ್ಯುಮ್ನ. ಅವರಿಂದ ಬರುವಂತದ್ದು ನಾರಾಯಣನಿಂದ ಬರುವಂತದ್ದು ಎರಡನೇ ಚತುರ್ವ್ಯೂಹ. ಎರಡನೇ ಚತುರ್ವ್ಯೂಹದಲ್ಲಿ ಸಂಕರ್ಷಣನಿಂದ ಬರುವಂತದ್ದು ಅದು ಮಹಾಸಂಕರ್ಷಣ ಅಂತ ಕರೀತಾರೆ. ಕಾರಣೋದಕ ಶಾಯಿ ವಿಷ್ಣು, ಅವನಿಂದ ಗರ್ಭೋದಕ ಶಾಯಿ ವಿಷ್ಣು, ಅವನಿಂದ ಕ್ಷೀರೋದಕ ಶಾಯಿ ವಿಷ್ಣು, ನಂತರ ಬ್ರಹ್ಮ. ಹೀಗೆ ಸೃಷ್ಟಿ ಅನ್ನುವಂಥದ್ದು ಆಗುವಂಥದ್ದು. ಅದರ ವಿವರಣೆಯನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಅದನ್ನ ಈ ಒಂದು ನಿರಾಕಾರವಾದಿಗಳು ಅಥವಾ ಅದ್ವೈತಿಗಳು ಶಂಕರಾಚಾರ್ಯರ ಜೊತೆಯಲ್ಲಿ ಒಂದು ವಾದ ವಿವಾದದ ರೀತಿಯಲ್ಲಿ ನೀಡ್ತಾ ಇದ್ದಾರೆ. ಚೆನ್ನಾಗಿಲ್ಲ. ವೇದಾಂತ ಸೂತ್ರದ ಎರಡನೆಯ ಖಂಡದ ಎರಡನೆಯ ಅಧ್ಯಾಯದ 42ನೆಯ ಸೂತ್ರವನ್ನು ಉತ್ಪತ್ತಿ ಅಸಂಭವಾತ್ ಕುರಿತ ತಮ್ಮ ವ್ಯಾಖ್ಯಾನದಲ್ಲಿ ಶ್ರೀಪಾದ ಶಂಕರಾಚಾರ್ಯರು 4 ರೂಪಗಳನ್ನು ಚತುರ್ವ್ಯೂಹ ತಪ್ಪುದಾರಿಗೆ ಎಳೆಯುವಂತೆ ವಿವರಿಸುತ್ತಾರೆ. ಮೊದಲಿಗೆ ಇಲ್ಲಿ ಶಂಕರಾಚಾರ್ಯರು ಈ ಚತುರ್ವ್ಯೂಹಗಳ ಬಗ್ಗೆ ಅವರು ತಪ್ಪು ವ್ಯಾಖ್ಯಾನಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಯಾವ್ದ್ರಲ್ಲಿ ಅಂತಂದ್ರೆ ಅದು ವೇದಾಂತ ಸೂತ್ರದಲ್ಲಿ ಎರಡನೇ ಖಂಡ ಎರಡನೇ ಅಧ್ಯಾಯದ 42ನೇ ಸೂತ್ರದಲ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಶ್ರೀ ಚೈತನ್ಯ ಚರಿತಾಮೃತದ ಈ ಅಧ್ಯಾಯದ 41ರಿಂದ 47ರವರೆಗಿನ ಶ್ಲೋಕಗಳಲ್ಲಿ ಶ್ರೀಲ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಗಳು ಪರಮಸತ್ಯನ ವೈಯಕ್ತಿಕ ಲಕ್ಷಣಗಳನ್ನು ಕುರಿತಂತೆ ಶ್ರೀಪಾದ ಶಂಕರಾಚಾರ್ಯರ ತಪ್ಪು ದಾರಿಗಳಿರುವ ಅಪೇಕ್ಷಣೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಸೊ ಈಗ 41ನೇ ಶ್ಲೋಕ ಇದು. ಇಲ್ಲಿಂದ 47ರ ಶ್ಲೋಕದವರೆಗೆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಗಳು ನಮಗೆ ಎಲ್ಲ ಒಂದು ಶಂಕರಾಚಾರ್ಯರ ನಿರಾಕಾರವಾದದ ತಪ್ಪು ದಾರಿಗೆ ಜನರನ್ನ ಎಳೆಯುವಂತಹ ವಿಚಾರಗಳಿಗೆ ಸರಿಯಾದ ಒಂದು ವಿಷಯಗಳನ್ನ, ಒಂದು ತಪ್ಪು ಗ್ರಹಿಕೆಗಳನ್ನ ಸರಿಪಡಿಸ್ತಾ ಹೋಗ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ದೇವೋತ್ತಮ ಪರಮ ಪುರುಷನು ಪರಮ ಸತ್ಯನು ಇಂದ್ರಿಯ ಗ್ರಹಿಕೆಯಿಂದ ಅಥವಾ ಪ್ರಾಯೋಗಿಕ ಜ್ಞಾನದಿಂದ ತಿಳಿಯಬಹುದಾದ ಐಹಿಕ ವಸ್ತುವಲ್ಲ. ನಾರದ
ಪಂಚರಾತ್ರದಲ್ಲಿ ಈ ಸಂಗತಿಯನ್ನು ಸ್ವತಃ ನಾರದರೇ ಶಿವನಿಗೆ ವಿವರಿಸಿದ್ದಾರೆ. ಆದರೆ ಶಿವನ ಅವತಾರವಾದ ಶಂಕರಾಚಾರ್ಯರು ತಮ್ಮ ಪ್ರಭುವಾದ ನಾರಾಯಣನ ಆದೇಶದಂತೆ ಅಂತಿಮ ನಾಶದ ಪರವಾಗಿರುವ ಅದ್ವೈತಿಗಳನ್ನು ತಪ್ಪುದಾರಿಗೆ ಎಳೆಯಬೇಕಾಗಿತ್ತು. ಅಸ್ತಿತ್ವದ ಬದ್ಧ ಸ್ಥಿತಿಯಲ್ಲಿ ಎಲ್ಲಾ ಜೀವಿಗಳು 4 ಮೂಲಭೂತ ದೋಷಗಳನ್ನು ಹೊಂದಿರುತ್ತಾರೆ. ಅವುಗಳಲ್ಲಿ ಒಂದು ವಂಚಿಸುವ ಪ್ರವೃತ್ತಿ. ಶಂಕರಾಚಾರ್ಯರು ಅದ್ವೈತಿಗಳನ್ನು ದಾರಿ ತಪ್ಪಿಸಲು ಈ ವಂಚನಾ ಪ್ರವೃತ್ತಿಯನ್ನು ವಿಪರೀತಕ್ಕೆ ಒಯ್ದಿದ್ದಾರೆ. ಅಂದ್ರೆ ಇಲ್ಲಿ ದೇವೋತ್ತಮ ಪರಮಪುರುಷ ಮತ್ತೆ ಪರಮಸತ್ಯ ಅವನು ಆಧ್ಯಾತ್ಮಿಕವಾದವನು, ಅವನನ್ನ ನಾವು ಈ ಭೌತಿಕ ಇಂದ್ರಿಯಗಳ ಮೂಲಕ ಅರ್ಥ ಮಾಡ್ಕೊಳ್ಳೋಕೆ ಅಥವಾ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅವನೊಂದು ಭೌತಿಕ ವಸ್ತು ಅಲ್ಲ. ಹಾಗಾಗಿ ನಾವು ಅವನನ್ನ ನಮ್ಮ ಒಂದು ಪ್ರಯೋಗಶಾಲೆಗಳಲ್ಲಿ ಪ್ರಾಯೋಗಿಕ ಜ್ಞಾನದಿಂದ ಅವನನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಾವು ವಿಜ್ಞಾನಿಗಳು ಅಂತ ಹೇಳಿ ಯಾವುದೇ ಪ್ರಯೋಗ ಮಾಡಿ ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಯಾಕಂದ್ರೆ ಅವನು ಈ ಎಲ್ಲಾ ಒಂದು ಭೌತಿಕ ವಿಚಾರಗಳಿಗೆ ಅತೀತನು. ನಾರದ ಪಂಚರಾತ್ರದಲ್ಲಿ ಈ ಸಂಗತಿಯನ್ನ ಸ್ವತಃ ನಾರದರೇ ಶಿವನಿಗೆ ಹೇಳ್ತಾರೆ. ಅಂದ್ರೆ ಯಾರು ಭಗವಂತನನ್ನ ಅವರ ಒಂದು ಸಣ್ಣ ಮೆದುಳಿನಿಂದ ಅವನನ್ನ ಅಳಿಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನ. ಆದ್ರೆ ಇಲ್ಲಿ ಶಂಕರಾಚಾರ್ಯರು ಯಾರು ಅಂದ್ರೆ ಅವರು ಸ್ವತಃ ಶಿವನ ಅವತಾರ. ಮತ್ತೆ ಅವರು ನಾರಾಯಣನನ್ನ ಈ ರೀತಿ ತಮ್ಮ ಪ್ರಭುವಾದ ನಾರಾಯಣನ ಆದೇಶದಂತೆ ಅಂದ್ರೆ ಅವ್ರು ಯಾಕೆ ಈ ಒಂದು ಅದ್ವೈತ ಸಿದ್ಧಾಂತವನ್ನ ಅಥವಾ ಅದ್ವೈತ ಸಿದ್ಧಾಂತವನ್ನ ಅಥವಾ ನಿರಾಕಾರವಾದವನ್ನ ಇಲ್ಲಿ ಯಾಕೆ ಮತ್ತೆ ತಂದ್ರು, ಸ್ವತಃ ಶಿವನಾಗಿ ಅವರು ಹೇಗೆ ಈ ರೀತಿ ಮಾಡಿದ್ರು ಅಂತಂದ್ರೆ ನಾರಾಯಣನ ಆದೇಶದಂತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾರಾಯಣನ ಆದೇಶ ಹೇಗೆ ಆಯ್ತು ಅಂತಂದ್ರೆ ಶಂಕರಾಚಾರ್ಯರು ಬರೋದಕ್ಕೆ ಮುಂಚೆ ಇಲ್ಲಿ ಬೌದ್ಧ ಧರ್ಮ ಅದು ಎಲ್ಲಾ ಕಡೆ ಹಬ್ಬಿತ್ತು. ಅಂದ್ರೆ ಎಲ್ಲಾ ಕಡೆ ಎಲ್ಲರೂ ಬೌದ್ಧ ಧರ್ಮಕ್ಕೆ ಆಕರ್ಷಿತರಾಗಿದ್ರು. ಬೌದ್ಧ ಧರ್ಮ ಬಂದದ್ದು ಯಾಕೆ ಅಂತಂದ್ರೆ ಜನರು ವೇದಗಳನ್ನ ಕಾರಣ ತೋರಿಸಿ ಪ್ರಾಣಿ ಹಿಂಸೆ ಅತಿಯಾಗಿ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಸೊ ಹಾಗಾಗಿ ಭಗವಂತನೇ ಬುದ್ಧನ ಅವತಾರದಲ್ಲಿ ಬಂದಾಗ ಅವನೇನು ಹೇಳ್ತಾರೆ, ವೇದಗಳನ್ನ ನೀವು ಕಾರಣ ತೋರಿಸಿ ಪ್ರಾಣಿ ಹಿಂಸೆ ಮಾಡ್ತೀರಿ ಅನ್ನೋದಾದ್ರೆ ಅಂತಹ ವೇದಗಳನ್ನೇ ಬೇಡ, ಅದನ್ನ ಬಿಟ್ಟು ಬಿಡಿ, ತ್ಯಜಿಸ್ಬಿಡಿ ಅಂತ ಹೇಳಿದ್ರು. ಹಾಗಾಗಿ ಯಾರೆಲ್ಲ ಬೌದ್ಧ ಧರ್ಮವನ್ನ ಅನುಸರಿಸ್ತಾ ಇದ್ರು ಅವರೆಲ್ಲರೂ ಕೂಡ ಈ ವೇದಗಳನ್ನ ನಿರ್ಲಕ್ಷ್ಯ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಈಗ ಮತ್ತೆ ಯಾರು ಈ ರೀತಿ ವೇದಗಳನ್ನ ನಿರ್ಲಕ್ಷಿಸ್ತಾ ಇದ್ದಾರೆ ಅಂತಹ ಒಂದು ಸಮಾಜದಲ್ಲಿ ಮತ್ತೆ ವೇದಗಳ ಪ್ರಾಮುಖ್ಯತೆನ ಮರಳಿ ತರುವುದಕ್ಕಾಗಿ ಶಂಕರಾಚಾರ್ಯರು ಸ್ವತಃ ಭಗವಂತನ ಆದೇಶದಂತೆ ಅವರು ಅವತರಿಸ್ತಾರೆ. ಮತ್ತೆ ಅವತರಿಸಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಯಾರೆಲ್ಲ ಈ ರೀತಿ ವೇದಗಳನ್ನ ನಿರ್ಲಕ್ಷ್ಯ ಮಾಡಿದ್ರು ಅವರನ್ನು ತಪ್ಪು ದಾರಿಗೆ ಎಳಿಬೇಕೀಗ. ತಪ್ಪು ದಾರಿಗೆ ಎಳೆಯೋದು ಅಂತಂದ್ರೆ ಅವರನ್ನ ಬೌದ್ಧ ಧರ್ಮವನ್ನ ಬಿಟ್ಟು ಮತ್ತೆ ವೇದಗಳನ್ನ ಓದ್ಬೇಕು, ಅದನ್ನ ಅನುಸರಣೆ ಮಾಡ್ಬೇಕು, ಆ ರೀತಿ ತರಬೇಕು ಅಂತ ಹೇಳಿ ಅವ್ರು ಏನ್ ಮಾಡಿದ್ರು, ಈ ಅದ್ವೈತ ಸಿದ್ಧಾಂತವನ್ನ ತಂದ್ರು. ಅದ್ವೈತ ಸಿದ್ಧಾಂತದಲ್ಲಿ ಅವರು ಅದನ್ನ ಹೇಗೆ ಮತ್ತೆ ತಂದ್ರು ಅಂತಂದ್ರೆ ಇಲ್ಲಿ ಹೇಳ್ತಾ ಇದ್ರೆ ಜೀವಿಗಳಲ್ಲಿ 4 ಮೂಲಭೂತ ದೋಷಗಳಿರುತ್ತೆ ಅಂತ. ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ ಯಾವ್ದೆಲ್ಲ 4 ದೋಷಗಳು ಮನುಷ್ಯರಲ್ಲಿ ಇರುತ್ತೆ ಅಂತ? ತಪ್ಪು ಮಾಡೋದು, ಭ್ರಮೆಯಲ್ಲಿರೋದು, ತಪ್ಪು ಮಾಡುವುದು, ಭ್ರಮೆಯಲ್ಲಿರುವಂತದ್ದು, ಇಂದ್ರಿಯಗಳು ಅಪರಿಪೂರ್ಣ, ಮತ್ತೆ ಮೋಸ ಮಾಡುವುದು, ಓಕೆ. ಈ 4ರಲ್ಲಿ ಈಗ ಶಂಕರಾಚಾರ್ಯರು ವಂಚಿಸುವ ಪ್ರವೃತ್ತಿ ಅದನ್ನ ಬಳಸ್ಕೊಂಡು ಈ ಅದ್ವೈತ ಸಿದ್ಧಾಂತವನ್ನ ತಂದ್ರು ಅನ್ನೋದನ್ನಲ್ಲಿ ಹೇಳ್ತಾ ಇದ್ರು. ಅದನ್ನ ಬಳಸ್ಕೊಂಡು ಅವ್ರ ಅದ್ವೈತ ಸಿದ್ಧಾಂತವನ್ನ ತರೋದಕ್ಕೆ ಆ ವಂಚನ ಪ್ರವೃತ್ತಿ, ಮೋಸ ಪ್ರವೃತ್ತಿನ ವಿಪರೀತಕ್ಕೆ ತಗೊಂಡೋಗಿದ್ದಾರೆ ಅನ್ನೋದನ್ನಲ್ಲಿ ನಮ್ಮ ಶ್ರೀಲ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಗಳು ಹೇಳ್ತಾ ಇದ್ದಾರೆ. ದಿಟ್ಟದಲ್ಲಿ ವೈದಿಕ ಸಾಹಿತ್ಯದಲ್ಲಿ 4 ರೂಪಗಳನ್ನು ಕುರಿತು ನೀಡಿರುವ ವಿವರಣೆಯನ್ನು ಬದ್ಧಾತ್ಮರ ಊಹಾಪೋಹಗಳಿಂದ ಅರಿಯಲಾಗುವುದಿಲ್ಲ. ಅಂದ್ರೆ ವೈದಿಕ ಸಾಹಿತ್ಯದಲ್ಲಿ ಎಲ್ಲ ಆಧ್ಯಾತ್ಮಿಕ ವಿಚಾರಗಳನ್ನ ನಾವು ನಮ್ಮ ಸಣ್ಣ ಮೆದುಳಿನಿಂದ ಅಳಿಯೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಅದನ್ನ ನಾವು ಊಹೆ ಮಾಡ್ಕೊಳಕ್ಕೂ ಆಗೋದಿಲ್ಲ. ಅಂದ್ರೆ ಈಗ ನಾವು ಇಂದಿನ ಶ್ಲೋಕಗಳನ್ನ ಡಿಸ್ಕಸ್ ಮಾಡುವಾಗ ಹೇಳ್ತಾ ಇದ್ವಿ, ಇದು ಪರವ್ಯೋಮದಲ್ಲಿ ಅಂದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲೂ ಇದೆ, ಈ 4 ಚತುರ್ವ್ಯೂಹಗಳು ಭೌತಿಕ ಜಗತ್ತಿನಲ್ಲೂ ಎಲ್ಲೆಲ್ಲಿ ಯಾವ ರೀತಿ ಇದೆ ಅನ್ನೋದನ್ನ ಹೇಳಿದ್ರು. ಆಗ ನಾವು ಯೋಚನೆ ಮಾಡ್ತಾ ಇದ್ವಿ, ಇದು ಏನ್ ಹೇಳ್ತಾ ಇದ್ದಾರೆ, ಅದು ಹೇಗೆ ಇದು ಹೊಸತು ಅನ್ನೋ ರೀತಿಯಲ್ಲಿ. ಹಾಗೆ ಇಲ್ಲಿ ಎಲ್ಲವೂ ಕೂಡ ಆಧ್ಯಾತ್ಮಿಕ ವಿಷಯಗಳು ತಿಳ್ಕೊಳ್ಳಿಕ್ಕೆ ನಮ್ಗೆ ಕಷ್ಟ ಆಗುತ್ತೆ. ಆದ್ರೆ ಅದನ್ನ ನಾವು ಊಹೆ ಮಾಡೋದಕ್ಕೆ ಹೋಗ್ಬಾರ್ದು. ಅಂದ್ರೆ ಹೀಗಿರ್ಬೋದಾ ಹಾಗಿರ್ಬೋದಾ ಆತರ ಅನ್ನಕ್ ಹೋಗ್ಬಾರ್ದು. ಏನ ಕಲಿತಾ ಇದೀವಿ ಅದನ್ನ ಸುಮ್ನೆ ಒಪ್ಕೋಬೇಕು, ಅದನ್ನ ಇಲ್ಲಿ ಹೇಳ್ತಾ ಇರ್ತಾರೆ. ಆದ್ದರಿಂದ 4 ರೂಪಗಳನ್ನು ಅವುಗಳನ್ನು ವರ್ಣಿಸಿರುವ ರೀತಿಯಲ್ಲಿಯೇ ಸುಮ್ಮನೆ ಅಂಗೀಕರಿಸಬೇಕು.
ವೇದಗಳ ಪ್ರಮಾಣ ಹೇಗಿದೆ ಎಂದರೆ ವ್ಯಕ್ತಿಯು ತನ್ನ ಪರಿಮಿತ ಗ್ರಹಣ ಶಕ್ತಿಯಿಂದ ಏನನ್ನಾದರೂ ಅರ್ಥ ಮಾಡಿಕೊಳ್ಳದಿದ್ದರೂ ಅವನು ವೈದಿಕ ವಿಧಿಗಳನ್ನು ಒಪ್ಪಿಕೊಳ್ಳಬೇಕು. ತನ್ನ ಅಪರಿಪೂರ್ಣ ಗ್ರಹಿಕೆಗೆ ಹೊಂದುವಂತಹ ವ್ಯಾಖ್ಯಾನಗಳನ್ನು ಸೃಷ್ಟಿ ಮಾಡಬಾರದು. ಆದರೆ ತಮ್ಮ ಶಾರೀರಿಕ ಭಾಷೆಯಲ್ಲಿ ಶಂಕರಾಚಾರ್ಯರು ಅದ್ವೈತಿಗಳ ತಪ್ಪು ಗ್ರಹಿಕೆಯನ್ನು ಹೆಚ್ಚಿಸಿದ್ದಾರೆ. ಅಂದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ವಂಚನೆ ಮಾಡ್ತಾ ಇದ್ದಾರೆ. ಹಾಗೆ ಅವರು ಈ ಒಂದು ಚತುರ್ವ್ಯೂಹ ಏನಿದೆ ಅದರ ಬಗ್ಗೆ ಕೂಡ ಅವರು ಊಹಾಪೋಹದ ರೀತಿಯಲ್ಲೇ ಅಲ್ಲಿ ವ್ಯಾಖ್ಯಾನಗಳನ್ನ ಕೊಡ್ತಾ ಹೋಗ್ತಾ ಇದ್ದಾರೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ವೇದಗಳಲ್ಲಿ ಅನೇಕ ವಿಷಯಗಳು ಇದೆ, ಅದು ನಮ್ಮ ಗ್ರಹಣ ಶಕ್ತಿಯಿಂದ ಅದನ್ನ ನಾವು ಅರ್ಥ ಮಾಡ್ಕೊಳಕ್ಕೆ ಕಷ್ಟ ಆಗುತ್ತೆ. ಆದ್ರೆ ಏನೇ ವೇದಗಳಲ್ಲಿ ಹೇಳಿದ್ರು ಅದು ನಮ್ಗೆ ಅರ್ಥ ಆಗದೆ ಹೋಗಿದ್ರು ಅದನ್ನ ನಾವು ನಮ್ರತೆಯಿಂದ ಸ್ವೀಕಾರ ಮಾಡ್ಬೇಕು, ಅದನ್ನ ಒಪ್ಕೋಬೇಕು. ಆದ್ರೆ ಅದನ್ನ ಮಾಡದಿರ ಇಲ್ಲಿ ಅದಕ್ಕೆ ತಮ್ಮದೇ ಆದ ವ್ಯಾಖ್ಯಾನಗಳನ್ನ ಕೊಟ್ಟು ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಈ 4 ರೂಪಗಳಿಗೆ ಆಧ್ಯಾತ್ಮಿಕ ಅಸ್ತಿತ್ವವಿದೆ. ಇದನ್ನು ವಾಸುದೇವ ಸತ್ವ ಅಥವಾ ವಿಶುದ್ಧ ಸತ್ವದಲ್ಲಿ ಕಂಡುಕೊಳ್ಳಬಹುದು. ಅದು ವಾಸುದೇವನನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಸಂಪೂರ್ಣ ಮಗ್ನವಾಗಿದೆ. ಅಂದ್ರೆ ಈ 4 ರೂಪಗಳು ಭಗವಂತನ ಆ ಒಂದು ವಾಸುದೇವ, ಸಂಕರ್ಷಣ, ಅನಿರುದ್ಧ ಮತ್ತೆ ಪ್ರದ್ಯುಮ್ನ, ಇವು ಶುದ್ಧ ಸತ್ವದ ನೆಲೆಯಲ್ಲಿ ಯಾರು ಈ 3 ತ್ರಿಗುಣಗಳನ್ನ ಮೀರ್ತಾರೆ ಅಂತವರು ಅವರನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಅವರನ್ನ ತಿಳಿಬೇಕು ಅಂತಂದ್ರೆ ನಾವು ಈ 3 ಗುಣಗಳನ್ನ ಮೀರಿರಬೇಕು. ದೇವೋತ್ತಮ ಪರಮ ಪುರುಷನ ಷಡೈಶ್ವರ್ಯಗಳನ್ನು ತುಂಬಿಕೊಂಡ 4 ರೂಪಗಳು ಆಂತರಿಕ ಶಕ್ತಿಯ ಅನುಭೋಗಿಗಳು. ದೇವೋತ್ತಮ ಪರಮಪುರುಷನು ದಾರಿದ್ರ್ಯ ಪೀಡಿತ ಅಥವಾ ಶಕ್ತಿಹೀನ ಎಂದು ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ನಪುಂಸಕ ಎಂದು ಯೋಚಿಸುವುದು ಕೇವಲ ಧೂರ್ತತನವಷ್ಟೇ. ಈ ಧೂರ್ತತನವು ಬದ್ಧಾತ್ಮರ ಪ್ರವೃತ್ತಿಯಾಗಿದೆ. ಅದು ಅವರ ದಿಗ್ಭ್ರಮೆಯನ್ನು ಹೆಚ್ಚಿಸುತ್ತದೆ. ಆಧ್ಯಾತ್ಮಿಕ ಲೋಕಕ್ಕೂ ಐಹಿಕ ಲೋಕಕ್ಕೂ ನಡುವೆ ಇರುವ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಲಾಗದವನು ಲೋಕೋತ್ತರ ಚತುರ್ರೂಪದಲ್ಲಿ ಪರೀಕ್ಷಿಸುವುದಕ್ಕಾಗಿ ಅಥವಾ ತಿಳಿಯುವುದಕ್ಕಾಗಿ ಅರ್ಹತೆಯನ್ನು ಹೊಂದಿಲ್ಲ. ಪರಮ ಪೂಜನೀಯ ಶ್ರೀಪಾದ ಶಂಕರಾಚಾರ್ಯರು ವೇದಾಂತ ಸೂತ್ರ 2.2.42 45 ಅನ್ನು ಕುರಿತ ತಮ್ಮ ವ್ಯಾಖ್ಯಾನದಲ್ಲಿ ಆಧ್ಯಾತ್ಮಿಕ ಲೋಕದಲ್ಲಿರುವ ಈ 4 ರೂಪಗಳ ಅಸ್ತಿತ್ವವನ್ನು ನಿಶ್ಶೇಷಗೊಳಿಸಲು ವಿಫಲ ಯತ್ನವೊಂದನ್ನು ಮಾಡಿದ್ದಾರೆ. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಷಡೈಶ್ವರ್ಯ ಪೂರ್ಣ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತನ ಸ್ವಾಂಶ ವಿಸ್ತರಣೆಗಳು ಇವರೆಲ್ಲರೂ ಕೂಡ ಭಗವಂತನಿಗೆ, ಅಂದ್ರೆ ಭಗವಂತ ಹೇಗೆಯೋ ಇವರು ಕೂಡ ಹಾಗೆ ಈ 4 ರೂಪಗಳು. ಆದ್ರೆ ಅವರನ್ನ ಅಂದ್ರೆ ದೇವೋತ್ತಮ ಪರಮ ಪುರುಷನನ್ನ ದರಿದ್ರ ನಾರಾಯಣ ಅಂತ ಹೇಳ್ತಾರಲ್ಲ, ಆ ರೀತಿ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನನ್ನ ಆ ರೀತಿ ಹೇಳುವಂತದ್ದು ಮಹಾಪಾಪ. ದಾರಿದ್ರ್ಯ ಪೀಡಿತ ಅಥವಾ ಶಕ್ತಿಹೀನ ಅಥವಾ ನಪುಂಸಕ ಅಂದ್ರೆ ಅವನು ಹೆಣ್ಣವಲ್ಲ ಗಂಡು ಅಲ್ಲ ಆ ರೀತಿ ಎಲ್ಲ ಯೋಚನೆ ಮಾಡುವಂಥದ್ದು, ನಿರಾಕಾರ ಅಂತ ಹೇಳುವಂಥದ್ದು ಇವೆಲ್ಲವೂ ಕೂಡ ಧೂರ್ತತನವಷ್ಟೇ. ಅಂದ್ರೆ ಇವೆಲ್ಲವೂ ಕೂಡ ತೀರಾ ಅಧಮ ಅನ್ನುವಂತಹ ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಧೂರ್ತತನವು ಬದ್ಧಾತ್ಮರ ಪ್ರವೃತ್ತಿಯಾಗಿದೆ. ಯಾರು ಬದ್ಧಾತ್ಮರಿದ್ದಾರೆ ಅವರು ಭಗವಂತನನ್ನ ಅವರ ಒಂದು ಗ್ರಹಿಕೆಯಿಂದ ಅವರು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದಾಗ ಅವರು ತಮ್ಮಂತೆಯೇ ಅವನು ಅಂತ ತಿಳ್ಕೊಳ್ಳುವಂಥದ್ದು, ತಮ್ಮನ್ನ ಯಾವ ರೀತಿ ಅವರು ವಿಶ್ಲೇಷಣೆ ಮಾಡ್ತಾರೆ ಆ ರೀತಿ ಭಗವಂತನನ್ನು ವಿಶ್ಲೇಷಣೆ ಮಾಡಕ್ ಹೋಗುವಂಥದ್ದು, ಇದೆಲ್ಲವೂ ಕೂಡ ತೀರಾ ಧೂರ್ತತನ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದು ಅವರ ದಿಗ್ಭ್ರಮೆಯನ್ನು ಹೆಚ್ಚಿಸುತ್ತೆ. ಆಧ್ಯಾತ್ಮಿಕ ಲೋಕ ಅಂದ್ರೆ ಆಧ್ಯಾತ್ಮಿಕ ಲೋಕ ಅನ್ನುವಂಥದ್ದು ಮತ್ತೆ ಐಹಿಕ ಲೋಕ ಅನ್ನುವಂಥದ್ದು ಎರಡರ ಮಧ್ಯೆ ತುಂಬಾ ವ್ಯತ್ಯಾಸ ಇದೆ. ಕೃಷ್ಣ ಯಾರಾದ್ರೂ ಹೇಳ್ತೀರಾ ಆಧ್ಯಾತ್ಮಿಕ ಜಗತ್ತು ಮತ್ತೆ ಲೌಕಿಕ ಜಗತ್ತು ಏನು ವ್ಯತ್ಯಾಸ ಇರುತ್ತೆ ಅಂತ? ಆಧ್ಯಾತ್ಮಿಕ ಲೋಕ ಶಾಶ್ವತವಾದ, ಏಕಲೋಕ ಅಶಾಶ್ವತವಾದದ್ದು. ಅದು ಕ್ಷರ ಮತ್ತೆ ಅಕ್ಷರ ಅನ್ನೋ ಪದಗಳಲ್ಲಿ ಹೇಳ್ತಾರೆ. ಅಲ್ಲಿರುವಂತವರೆಲ್ಲ ಅಕ್ಷರ, ಇಲ್ಲಿರುವಂತವರೆಲ್ಲ ಕ್ಷರ. ಮತ್ತೆ ಅಲ್ಲಿ ಕಾಲದ ಒಂದು ಪರಿಣಾಮ ಇರೋದಿಲ್ಲ, ಇಲ್ಲಿ ಕಾಲದ ಪರಿಣಾಮ ಅನ್ನುವಂಥದ್ದು ಇರುತ್ತೆ. ಮತ್ತೆ ಅಲ್ಲಿನ ಲೋಕ ಅದು ಯಾವಾಗ್ಲೂ ಕೂಡ ಪೂರ್ಣ ಬೆಳಕಿನಿಂದ ಕೂಡಿರುತ್ತೆ. ಪ್ರಕಾಶಮಾನವಾದ ಭಗವಂತನ ಒಂದು ದೇಹದ ಕಾಂತಿಯಿಂದ ತುಂಬಿರುತ್ತೆ. ಆದ್ರೆ ಈ ಲೌಕಿಕ ಜಗತ್ತು ಕತ್ತಲೆಯಿಂದ ತುಂಬಿರುತ್ತೆ, ಅಜ್ಞಾನದಿಂದ ತುಂಬಿರುತ್ತೆ. ಈ ಎಲ್ಲ ವ್ಯತ್ಯಾಸಗಳನ್ನ ತಿಳಿತೀರಾ ಇಲ್ಲಿ ಅವರು ತಮ್ಮದೇ ಆದ ರೀತಿಯಲ್ಲಿ ಎರಡನ್ನು ಒಂದೇ ರೀತಿ ಹೋಲಿಕೆ ಮಾಡ್ತಾ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಹಾಗಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಲೋಕೋತ್ತರ ಚತುರ್ರೂಪಗಳನ್ನು ಪರಿಶೀಲಿಸುವುದಕ್ಕಾಗಿ ಅಥವಾ ತಿಳಿಯುವುದಕ್ಕಾಗಿ ಅರ್ಹತೆಯನ್ನ ಹೊಂದಿಲ್ಲ. ಆದ್ರೆ ಯಾವಾಗ ಅವ್ರಿಗೆ ಈ ಎರಡರ ವ್ಯತ್ಯಾಸ ಗೊತ್ತಿಲ್ಲ, ಮತ್ತೆ ಹಾಗಿರ್ಬೇಕಾದ್ರೆ ಅವರು ಅಲ್ಲಿರುವಂತಹ ಸ್ವಾಂಶ ವಿಸ್ತರಣೆಗಳು ಮತ್ತೆ ಭೌತಿಕ ಜಗತ್ತಿನಲ್ಲಿರುವಂತಹ ಬದ್ಧಾತ್ಮರು ಇವರನ್ನ ಹೋಲಿಕೆ ಮಾಡಿ ಹೇಳುವುದಕ್ಕೆ ಅವ್ರಿಗೆ ಅರ್ಹತೆ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪರಮ ಪೂಜನೀಯ ಶ್ರೀಪಾದ ಶಂಕರಾಚಾರ್ಯರು ವೇದಾಂತ ಸೂತ್ರ
ಕುರಿತ ತಮ್ಮ ವ್ಯಾಖ್ಯಾನದಲ್ಲಿ ಆಧ್ಯಾತ್ಮಿಕ ಲೋಕದಲ್ಲಿ ಇರುವ ಈ 4 ರೂಪಗಳ ಅಸ್ತಿತ್ವವನ್ನು ನಿಶೇಷಗೊಳಿಸಲು ವಿಫಲ ಯತ್ನವನ್ನು ಮಾಡಿದ್ದಾರೆ. ಅಂದ್ರೆ ಈ 4 ರೂಪಗಳು ಅದು ಸಾಧಾರಣ ಜೀವಿಗಳು ಅಂತ ರೀತಿಯಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಆದ್ರೆ ಅವರು ವಿಫಲ ಕೂಡ ಆಗಿದ್ದಾರೆ ಅಂತಲ್ಲಿ ಹೇಳ್ತಾ ಇದ್ದಾರೆ. ದೇವೋತ್ತಮ ಪರಮ ಪುರುಷನಾದ ವಾಸುದೇವನು ಶ್ರೀಕೃಷ್ಣನು ಅಖಂಡ ಐಹಿಕ ಗುಣಗಳಿಂದ ಮುಕ್ತನಾದವನು, ಸಂಪೂರ್ಣ ಆನಂದ ಮತ್ತು ಶಾಶ್ವತ ಅಸ್ತಿತ್ವಗಳಿಂದ ತುಂಬಿದ ದಿವ್ಯ ದೇಹವನ್ನು ಹೊಂದಿದ್ದಾನೆ ಎಂದು ಭಕ್ತರು ಯೋಚಿಸುತ್ತಾರೆ ಎಂದು ಶಂಕರಾಚಾರ್ಯರು ಸೂತ್ರ 42 ಹೇಳುತ್ತಾರೆ. ಅವನು ಭಕ್ತರ ಅಂತಿಮ ಗುರಿ. ದೇವೋತ್ತಮ ಪರಮ ಪುರುಷನು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧ ಎಂಬ ಇತರ 4 ಶಾಶ್ವತ ದಿವ್ಯ ರೂಪಗಳಾಗಿ ತನ್ನನ್ನು ವಿಸ್ತರಿಸಿಕೊಂಡಿದ್ದಾನೆ ಎಂದು ಭಕ್ತರು ನಂಬುತ್ತಾರೆ. ಪ್ರಥಮ ವಿಸ್ತರಣೆಯಾದ ವಾಸುದೇವನಿಂದ ಅನುಕ್ರಮವಾಗಿ ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧ ಬಂದರು. ವಾಸುದೇವನ ಇನ್ನೊಂದು ಹೆಸರು ಪರಮಾತ್ಮ, ಸಂಕರ್ಷಣನ ಇನ್ನೊಂದು ಹೆಸರು ಜೀವ, ಪ್ರದ್ಯುಮ್ನನ ಇನ್ನೊಂದು ಹೆಸರು ಮನಸ್ಸು, ಅನಿರುದ್ಧನ ಇನ್ನೊಂದು ಹೆಸರು ಅಹಂಕಾರ. ಈ ವಿಸ್ತರಣೆಗಳಲ್ಲಿ ವಾಸುದೇವನು ಐಹಿಕ ಪ್ರಕೃತಿ ಮೂಲನೆಂದು ಪರಿಗಣಿತನಾಗಿದ್ದಾನೆ. ಆದ್ದರಿಂದ ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧರು ಆ ಮೂಲ ಕಾರಣದ ಸೃಷ್ಟಿಗಳಾಗಿರಬೇಕು ಎಂದು ಶಂಕರಾಚಾರ್ಯರು ಹೇಳುತ್ತಾರೆ. ಅಂದ್ರೆ ಇದೆಲ್ಲವೂ ಕೂಡ ಭಗವಂತನ ಸ್ವಾಂಶ ವಿಸ್ತರಣೆಗಳು. ಆದ್ರೆ ಇಲ್ಲಿ ಅವರು ಏನನ್ನ ಹೇಳಕ್ಕೆ ಹೋಗ್ತಾ ಇದ್ದಾರೆ ಅಂತಂದ್ರೆ, ಮೂಲದಲ್ಲಿ ಭಗವಂತನಿಂದ ವಾಸುದೇವ ಬಂದಿದ್ದಾನೆ, ವಾಸುದೇವನಿಂದ ನಂತರ ಬಂದದ್ದು, ಅನುಕ್ರಮವಾಗಿ ಬಂದದ್ದು, ಅಂದ್ರೆ ಅವರಾದ ಮೇಲೆ ಬಂದಂತದ್ದು ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ. ಮತ್ತೆ ಅವ್ರು ಹೇಳ್ತಾ ಇದ್ದಾರೆ ವಾಸುದೇವ ಅಂದ್ರೆ ಅದು ಪರಮಾತ್ಮ, ಸಂಕರ್ಷಣ ಅಂತಂದ್ರೆ ಅದು ಜೀವ, ಪ್ರದ್ಯುಮ್ನ ಅಂದ್ರೆ ಅದು ಮನಸ್ಸು, ಅನಿರುದ್ಧ ಅಂದ್ರೆ ಅದು ಅಹಂಕಾರ ಅಂತಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಇದನ್ನ ಭಗವಂತನ ವಿಸ್ತರಣೆಗಳು ಅಂತ ಭಕ್ತರು ನಂಬುತ್ತಾರೆ ಅಂತ ನಮ್ಮ ಬಗ್ಗೆ ಕೂಡ ಅಲ್ಲಿ ಶಂಕರಾಚಾರ್ಯರು ತಿಳಿಸ್ತಾ ಇದ್ದಾರೆ. ಭಗವಂತ ಅವನು ಅಖಂಡ ಮತ್ತೆ ಐಹಿಕ ಗುಣಗಳಿಗೆ ಮುಕ್ತನಾದವನು, ಸಂಪೂರ್ಣ ಆನಂದ ಮತ್ತೆ ಶಾಶ್ವತ ಅಸ್ತಿತ್ವಗಳಿಂದ ತುಂಬಿದ ದಿವ್ಯ ದೇಹವನ್ನ ಭಕ್ತರು ಹೊಂದಿದ್ದಾನೆ ಎಂದು ಭಕ್ತರು ಯೋಚಿಸುತ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವರ ಪ್ರಕಾರ ಭಗವಂತ ಅಂದ್ರೆ ಬೇರೆ ಅರ್ಥ, ಆದ್ರೆ ನಮ್ಮ ವಿಚಾರವಾಗಿ ಅಲ್ಲಿ ಹೇಳ್ತಾ ಇದ್ದಾರೆ. ಭಕ್ತರು ಈ ರೀತಿ ಅನ್ಕೋತಾರೆ, ಏನಂತ ಅನ್ಕೊಳ್ತಾರೆ, ಭಗವಂತ ಅವನು ಸಂಪೂರ್ಣ ಆನಂದ, ಸಚ್ಚಿದಾನಂದ ಸ್ವರೂಪಿ, ಅವನು ಶಾಶ್ವತವಾಗಿದ್ದಾನೆ, ಆನಂದದಲ್ಲಿದ್ದಾನೆ, 3 ಗುಣಗಳನ್ನ ಮೀರಿದ್ದಾನೆ. ಇದನ್ನ ಭಕ್ತರು ಆ ರೀತಿ ಯೋಚನೆ ಮಾಡ್ತಾರೆ ಅಂತ ಹೇಳಿ ಸೂತ್ರ 42ರಲ್ಲಿ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ. ಮತ್ತೆ ಭಕ್ತರ ಅಂತಿಮ ಗುರಿ ಕೂಡ ದೇವೋತ್ತಮ ಪರಮ ಪುರುಷನೇ ಆಗಿದ್ದಾನೆ ಅನ್ನೋದನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಪರಮಾತ್ಮನಿಂದ ಪ್ರಸಿದ್ಧನಾದ ನಾರಾಯಣನು ಐಹಿಕ ಪ್ರಕೃತಿಯನ್ನು ಮೀರಿದವನು ಎಂದು ಮಹಾತ್ಮರು ದೃಢವಾಗಿ ಹೇಳುತ್ತಾರೆ. ಇದು ವೈದಿಕ ಸಾಹಿತ್ಯದ ಹೇಳಿಕೆಗಳಿಗೆ ಅನುಗುಣವಾಗಿದೆ. ನಾರಾಯಣನು ನಾನಾ ರೂಪಗಳಲ್ಲಿ ತನ್ನನ್ನು ವಿಸ್ತರಿಸಿಕೊಳ್ಳಬಲ್ಲ ಎಂದು ಮಾಯಾವಾದಿಗಳು ಒಪ್ಪುತ್ತಾರೆ. ಸೊ ಇಲ್ಲಿ ಪರಮಾತ್ಮ ಪ್ರಸಿದ್ಧನಾದ ನಾರಾಯಣನನ್ನ ಪರಮಾತ್ಮ ಅಂತ ಇಲ್ಲಿ ಕರೀತಾ ಇದ್ದಾರೆ. ಮತ್ತೆ ಅವನು ಐಹಿಕ ಪ್ರಕೃತಿ 3 ಗುಣಗಳನ್ನ ಮೀರಿದವನು ಅಂತಾನು ಹೇಳ್ತಾ ಇದ್ದಾರೆ. ವೈದಿಕ ಸಾಹಿತ್ಯದ ಹೇಳಿಕೆಗೆ ಇದು ಅನುಗುಣವಾಗಿಯೇ ಇದೆ. ಮತ್ತೆ ನಾರಾಯಣನು ನಾನಾ ರೂಪಗಳಲ್ಲಿ ವಿಸ್ತರಿಸಿಕೊಳ್ಳಬಲ್ಲ ಅಂತ ಇಲ್ಲಿ ಮಾಯಾವಾದಿಗಳು ಕೂಡ ಒಪ್ಕೋತಾ ಇದ್ದಾರೆ. ನಾರಾಯಣ ಬೇರೆ ಬೇರೆ ರೂಪಗಳಲ್ಲಿ ವಿಸ್ತರಿಸಿಕೊಳ್ತಾನೆ ಅಂತ. ಭಕ್ತರ ತಿಳುವಳಿಕೆಯ ಆ ಭಾಗವನ್ನು ಕುರಿತು ವಾದ ಮಾಡಲು ತಾವು ಪ್ರಯತ್ನ ಮಾಡುವುದಿಲ್ಲವೆಂದು ಶಂಕರರು ಹೇಳುತ್ತಾರೆ. ಸೊ ಅಲ್ಲಿ ಅವರು ಒಪ್ಕೋತಾ ಇದ್ದಾರೆ, ನಾರಾಯಣ ಬೇರೆ ಬೇರೆ ರೂಪಗಳಲ್ಲಿ ವಿಸ್ತರಿಸ್ತಾನೆ ಅನ್ನುವಂಥದ್ದನ್ನ ಅವರು ಒಪ್ಕೋತಾ ಇದ್ದಾರೆ. ಅಲ್ಲಿ ಯಾವುದೇ ವಾದ ಮಾಡ್ತಿಲ್ಲ. ಮತ್ತೆ ಭಕ್ತರ ತಿಳುವಳಿಕೆಯ ಭಾಗವನ್ನು ಕುರಿತು ವಾದ ಮಾಡಲು ತಾವು ಪ್ರಯತ್ನ ಮಾಡುವುದಿಲ್ಲವೆಂದು ಶಂಕರರು ಹೇಳುತ್ತಾರೆ. ಆದ್ರೆ ಸಂಕರ್ಷಣನು ವಾಸುದೇವನಿಂದ ಸೃಷ್ಟಿಯಾದ, ಅಂದ್ರೆ ಮೊದಲ ಒಂದು ಏನು ಸ್ವಾಂಶ ವಿಸ್ತರಣೆ ಇದೆ, ವಾಸುದೇವನ ಬಗ್ಗೆ ನಾರಾಯಣನ ಬಗ್ಗೆ ಅವ್ರು ಏನು ಮಾತಾಡ್ತಾ ಇಲ್ಲ. ಆದ್ರೆ ನಂತರ ಬಂದಂತಹ ಸಂಕರ್ಷಣ, ವಾಸುದೇವನಿಂದ ಸೃಷ್ಟಿಯಾದ ಪ್ರದ್ಯುಮ್ನನು ಸಂಕರ್ಷಣನಿಂದ ಸೃಷ್ಟಿಯಾದ ಆದ್ರೆ ಸಂಕರ್ಷಣನು ವಾಸುದೇವನಿಂದ ಸೃಷ್ಟಿಯಾದ, ಪ್ರದ್ಯುಮ್ನನು ಸಂಕರ್ಷಣನಿಂದ ಸೃಷ್ಟಿಯಾದ, ಅನಿರುದ್ಧನು ಪ್ರದ್ಯುಮ್ನನಿಂದ ಸೃಷ್ಟಿಯಾದ ಎಂಬ ವಿಚಾರವನ್ನು ಅವರು ಪ್ರತಿಭಟಿಸಬೇಕಾಗಿತ್ತು. ಸೊ ಈಗ ಅವರು ಹೇಳ್ತಾ ಇದ್ದಾರೆ, ವಾಸುದೇವ ಅವನು ಮೂಲ ಪುರುಷ, ಅವನು ಗುಣಾತೀತ, ಮತ್ತೆ ಅವನು ಸಚ್ಚಿದಾನಂದ ವಿಗ್ರಹ. ಅಲ್ಲಿ ಅವ್ರಿಗೆ ಅವನಲ್ಲಿ ವಿಸ್ತರಣೆಗಳು ಕೂಡ ಆಗತ್ತೆ, ಅದನ್ನೆಲ್ಲ ಅವರು ಏನು ವಾದ ಮಾಡ್ತಿಲ್ಲ. ನಂತರ ಬಂದಂತಹ 3 ವಿಸ್ತರಣೆಗಳ ಬಗ್ಗೆ ಇಲ್ಲಿ ಅವರು ಹೇಳ್ತಾ ಇದ್ದಾರೆ, ಹೇಗೆ ಅವರು ಒಬ್ಬರಿಂದೊಬ್ರು ಸೃಷ್ಟಿ ಆಗ್ತಾರೆ ಅನ್ನುವಂಥದ್ದು. ಏಕೆಂದರೆ ಸಂಕರ್ಷಣನು ವಾಸುದೇವನ ದೇಹದಿಂದ ಸೃಷ್ಟಿಯಾದ ಜೀವಿಗಳನ್ನು ಪ್ರತಿನಿಧಿಸುತ್ತಾನೆ ಎಂದು ಒಪ್ಪಿಕೊಂಡರೆ ಜೀವಿಗಳು ಅಶಾಶ್ವತವಾಗಬೇಕಿತ್ತು.
ಸಂಕರ್ಷಣ ಅವನು ವಾಸುದೇವನ ದೇಹದಿಂದ ಸೃಷ್ಟಿಯಾದ ಜೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಸಂಕರ್ಷಣ ಮೂಲದಲ್ಲಿ ಅವನು ಬಲರಾಮ ಅಥವಾ ಲಕ್ಷ್ಮಣ, ಅವನು ಅವನು ಕೂಡ ಭಗವಂತನೇ. ಹೀಗಿರ್ಬೇಕಾದ್ರೆ ಸೃಷ್ಟಿಯಾದ ಜೀವಿಯನ್ನು ಪ್ರತಿನಿಧಿಸುತ್ತಾನೆ ಎಂದು ಒಪ್ಪಿಕೊಂಡರೆ, ವಾಸುದೇವನ ದೇಹದಿಂದ ಸೃಷ್ಟಿಯಾದ ಜೀವಿಗಳನ್ನು ಪ್ರತಿನಿಧಿಸುತ್ತಾನೆ ಎಂದು ಒಪ್ಪಿಕೊಂಡರೆ ಜೀವಿಗಳು ಅಶಾಶ್ವತವಾಗಬೇಕಿತ್ತು. ಅಂದ್ರೆ ನಾವೆಲ್ಲರೂ ಕೂಡ ಅಶಾಶ್ವತನ? ಹರೇ ಕೃಷ್ಣ. ಜೀವಿಗಳು ಶಾಶ್ವತ ಮಾತಾಜಿ. ಶಾಶ್ವತ ಆದ್ರೆ ಇಲ್ಲಿ ಇಲ್ಲಿ ಅದು ಸೃಷ್ಟಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಅದು ತಪ್ಪು. ಮೂಲ ವ್ಯಾಖ್ಯಾನದಲ್ಲಿ ತಪ್ಪಿರೋದು ಅಲ್ಲಿ ಅವ್ರದ್ದು. ಜೀವಿಗಳು ದೇವೋತ್ತಮ ಪರಮ ಪುರುಷನನ್ನು ದೇವಾಲಯದಲ್ಲಿ ನಿರಂತರವಾಗಿ ಆರಾಧಿಸುವುದರಲ್ಲಿ ಮಗ್ನರಾಗಿರುತ್ತಾರೆ. ವೈದಿಕ ಸಾಹಿತ್ಯವನ್ನು ಅಧ್ಯಯನ ಮಾಡುತ್ತಾ ಪರಮಪ್ರಭುವನ್ನು ಸೇರಲು ಯೋಗ ಮತ್ತು ಪುಣ್ಯ ಕಾರ್ಯಗಳನ್ನು ಮಾಡುತ್ತಾ ಐಹಿಕ ಕಾಲುಷ್ಯದಿಂದ ಮುಕ್ತನಾಗಬೇಕು. ಪೇಜ್ ನಂಬರ್ 387. ಮುಕ್ತನಾಗಬೇಕು ಎಂದು ನಿರೀಕ್ಷಿಸಲಾಗಿದೆ. ಆದರೆ ಒಂದು ನಿರ್ದಿಷ್ಟ ಕಾಲದಲ್ಲಿ ಜೀವಿಗಳನ್ನು ಐಹಿಕ ಪ್ರಕೃತಿಯಿಂದ ನಿರ್ಮಾಣ ಮಾಡಲಾಗಿದ್ದರೆ ಅವರು ಅಶಾಶ್ವತರಾಗುತ್ತಾರೆ. ಅಂದ್ರೆ ನಾವೆಲ್ಲರೂ ಕೂಡ ಮೂಲದಲ್ಲಿ ಶಾಶ್ವತ, ಅಂದ್ರೆ ಭಗವಂತನ ವಿಭಿನ್ನ ಅಂಶಗಳು, ನಾವು ಕೂಡ ಭಗವಂತನಿಂದಲೇ ಬಂದಿರುವಂತವ್ರು. ಆದ್ರೆ ನಾವು ಸೃಷ್ಟಿಯಾಗಿದ್ದೀವಿ ಅಂತಲ್ಲ, ನಾವು ಯಾವಾಗ್ಲೂ ಇದ್ವಿ, ಶಾಶ್ವತವಾಗಿ ಯಾವಾಗ್ಲೂ ಇದ್ವಿ. ನಾವು ಇದ್ದಕ್ಕಿದ್ದ ಹಾಗೆ ಸೃಷ್ಟಿಯಾದವರಲ್ಲ, ಹುಟ್ಟಿ ಬಂದವರಲ್ಲ. ನಾವು ಕೂಡ ಭಗವಂತನ ಹಾಗೆ ಅವನ ವಿಭಿನ್ನ ಅಂಶ, ಅವನ ಕೆಲವು ಅಂಶಗಳು ನಮ್ಮಲ್ಲೂ ಕೂಡ ಇದೆ. ಹಾಗಾಗಿ ನಾವು ಕೂಡ ಶಾಶ್ವತವಾಗಿ ಇರುವವರು. ಆದ್ರೆ ನಮ್ಮ ದೇಹ ಯಾವಾಗ, ಇಲ್ಲಿ ಹೇಳ್ತಾ ಇದ್ದಾರೆ, ಜೀವಿಗಳು ದೇವೋತ್ತಮ ಪರಮ ಪುರುಷನನ್ನು ದೇವಾಲಯದಲ್ಲಿ ನಿರಂತರವಾಗಿ ಆರಾಧಿಸುವುದರಲ್ಲಿ ಮಗ್ನರಾಗುತ್ತಾ, ಅಂದ್ರೆ ಭಕ್ತಿ ಸೇವೆ ಮಾಡ್ತಾ, ವೈದಿಕ ಸಾಹಿತ್ಯವನ್ನು ಅಧ್ಯಯನ ಮಾಡುತ್ತಾ, ಅಂದ್ರೆ ಜ್ಞಾನ ಬೆಳೆಸ್ಕೊಳ್ತಾ, ಪರಮಪ್ರಭುವನ್ನು ಸೇರಲು ಯೋಗ, ಅಷ್ಟಾಂಗ ಯೋಗವನ್ನು ಮಾಡುತ್ತಾ, ಮತ್ತು ಪುಣ್ಯ ಕಾರ್ಯಗಳನ್ನು ಮಾಡುತ್ತಾ, ಅಂದ್ರೆ ಕರ್ಮಕಾಂಡೀಯ ಕಾರ್ಯಗಳನ್ನು ಮಾಡಿ ಪುಣ್ಯವನ್ನು ಸಂಪಾದಿಸ್ತಾ ಐಹಿಕ ಕಾಲುಷ್ಯಗಳಿಂದ ಮುಕ್ತನಾಗಬೇಕು. ನಮ್ಮಲ್ಲಿರುವಂತಹ ಎಲ್ಲ ಲೌಕಿಕ ಕಾಲುಷ್ಯಗಳಿಂದ ನಾವು ಐಹಿಕ ಕಾಲುಷ್ಯಗಳಿಂದ ಮುಕ್ತನಾಗಬೇಕು, ತ್ರಿಗುಣಗಳನ್ನು ಮೀರೋ ಪ್ರಯತ್ನ ಮಾಡಬೇಕು ಎಂದು ನಿರೀಕ್ಷಿಸುತ್ತಾರೆ. ಆದ್ರೆ ಒಂದು ನಿರ್ದಿಷ್ಟ ಕಾಲದಲ್ಲಿ ಜೀವಿಗಳನ್ನು ಐಹಿಕ ಪ್ರಕೃತಿಯಿಂದ ನಿರ್ಮಾಣ ಮಾಡಲಾಗಿದ್ದರೆ ಅವು ಅಶಾಶ್ವತರಾಗುತ್ತಾರೆ. ಅಂದ್ರೆ ನಮಗೆ ಈ ದೇಹ ಇರುವಾಗ ನಾವು ಕೂಡ ದೇಹದ ಒಂದು ಮನಸ್ಥಿತಿಯಲ್ಲಿ ನಮ್ಮನ್ನ ಗುರುತಿಸ್ಕೊಂಡಾಗ ನಾವು ಅಶಾಶ್ವತರಾಗ್ತೀವಿ. ಆದ್ರೆ ನಾವು ವಾಸ್ತವದಲ್ಲಿ ದೇಹ ಅಲ್ಲ, ಆತ್ಮ. ಮುಕ್ತರಾಗುವ ಮತ್ತು ದೇವೋತ್ತಮ ಪರಮ ಪುರುಷನೊಡನೆ ಸಹವಾಸ ಮಾಡುವ ಅವಕಾಶ ಅವರಿಗೆ ಸಿಗುವುದೇ ಇಲ್ಲ. ಅಂದ್ರೆ ನಮ್ಗೆ ಈ ದೇಹ ಇರುವಷ್ಟು ಕಾಲ ನಾವು ಮುಕ್ತಾತ್ಮರಲ್ಲ, ಬದ್ಧಾತ್ಮರಾಗಿಯೇ ಇರ್ತೀವಿ. ಯಾವಾಗ ಒಂದು ಕಾರಣವನ್ನು ನಿಶೇಷಗೊಳಿಸಲಾಗುತ್ತದೆಯೋ ಆಗ ಅದರ ಫಲಿತಾಂಶಗಳು ನಿಶೇಷವಾಗುತ್ತವೆ. ಅಂದ್ರೆ ಪ್ರಾರಂಭದಲ್ಲಿ ಯಾವ್ದನ್ನ ಕಾರಣಗಳನ್ನ ನಾಶ ಮಾಡ್ತೀವಿ, ಆಗ ಫಲಿತಾಂಶಗಳು ಕೂಡ ನಾಶ ಆಗುತ್ತೆ. ವೇದಾಂತ ಸೂತ್ರದ 2ನೇ ಕಾಂಡದ 2ನೇ ಅಧ್ಯಾಯದಲ್ಲಿ ಆಚಾರ್ಯ ವೇದವ್ಯಾಸರು ಕೂಡ ಜೀವಿಗಳು ಎಂದಾದರೂ ಜನಿಸಿರಬಹುದು ಎಂದು ಗ್ರಹಿಕೆಯನ್ನೇ ಖಂಡಿಸುತ್ತಾರೆ. ವೇದಾಂತ ಸೂತ್ರದ 2ನೇ ಕಾಂಡದ 2ನೇ ಅಧ್ಯಾಯದಲ್ಲಿ ವ್ಯಾಸರು ಕೂಡ ಅಲ್ಲಿ ಹೇಳ್ತಾ ಇದ್ದಾರೆ, ಜೀವಿಗಳು ಎಂದಾದರೂ ಜನಿಸಿರಬಹುದು, ಅಂದ್ರೆ ಯಾವತ್ತಾದ್ರೂ ಅವರು ಸೃಷ್ಟಿಯಾಗಿರ್ಬಹುದು ಅನ್ನೋದನ್ನು, ಆ ಮಾತು ಅದು ಸರಿ ಇಲ್ಲ, ತಪ್ಪು ಅಂತೇಳಿ ವ್ಯಾಸರೇ ಹೇಳ್ತಾ ಇದ್ದಾರೆ. ನಾ ಆತ್ಮ ಶ್ರುತೇರ್ ನಿತ್ಯತ್ವಚ್ ಚಾತ್ಯಭ್ಯ. ಏಕೆಂದರೆ ಜೀವಿಗಳಿಗೆ ಸೃಷ್ಟಿ ಎಂಬುದಿಲ್ಲ, ಅವರು ಶಾಶ್ವತರಾಗಿರಬೇಕು. ಅಂದ್ರೆ ಆತ್ಮಗಳು ಅದು ಯಾವತ್ತೋ ಒಂದು ಸಮಯದಲ್ಲಿ, ಒಂದು ಕಾಲದಲ್ಲಿ ಅದು ಸೃಷ್ಟಿಯಾದದ್ದಲ್ಲ, ಅದು ಸನಾತನವಾದದ್ದು, ಅದು ಯಾವಾಗ್ಲೂ ಇದ್ದದ್ದು, ಇರುವಂತದ್ದು. ಇಂದ್ರಿಯಗಳನ್ನು ಪ್ರತಿನಿಧಿಸುತ್ತಾನೆಂದು ಪರಿಗಣಿಸಲಾದ ಪ್ರದ್ಯುಮ್ನನು ಸಂಕರ್ಷಣದಿಂದ ಮೂಡಿ ಬಂದ. ಸಂಕರ್ಷಣನು ಜೀವಿಗಳನ್ನು ಪ್ರತಿನಿಧಿಸುತ್ತಾನೆಂದು ಪರಿಗಣಿಸಲಾಗಿದೆ ಎಂಬುದಾಗಿ ಭಕ್ತರು ಯೋಚಿಸುತ್ತಾರೆ ಎಂದು ಶಂಕರಾಚಾರ್ಯರು ಹೇಳುತ್ತಾರೆ. ಅಂದ್ರೆ ಇಲ್ಲಿ ಒಂದೊಂದು ಇದಕ್ಕೂ ಕೂಡ ವಾಸುದೇವ ಪರಮಾತ್ಮ ಅಂತ ಹೇಳ್ತಾ ಇದ್ರೆ, ಸಂಕರ್ಷಣ ಬಂದು ಜೀವಿಗಳನ್ನ ಪ್ರತಿನಿಧಿಸ್ತಾನೆ ಅಂತ ಹೇಳ್ತಾ ಇದ್ದಾನೆ. ಅದೇ ರೀತಿ ಈಗ ಪ್ರದ್ಯುಮ್ನನ್ನ ಇಂದ್ರಿಯಗಳಿಗೆ ಪ್ರತಿನಿಧಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಕ್ತರು ಯೋಚಿಸುತ್ತಾರೆ ಎಂದು ಶಂಕರಾಚಾರ್ಯರು ಹೇಳ್ತಾರೆ. ಸೂತ್ರ 43. ಆದರೆ ವ್ಯಕ್ತಿಯೊಬ್ಬ ಇಂದ್ರಿಯಗಳನ್ನು ಸೃಷ್ಟಿಸಬಲ್ಲ ಎಂದು ನಾವು ವಾಸ್ತವವಾಗಿ ಪರಿಭಾವಿಸಲಾರೆವು. ಅಂದ್ರೆ ಒಬ್ಬ ವ್ಯಕ್ತಿ, ನಾವ್ ಯಾವ್ದಾದ್ರು ಇಂದ್ರಿಯಗಳನ್ನ ಸೃಷ್ಟಿ ಮಾಡೋದಕ್ಕೆ ಆಗುತ್ತಾ? ಹರೇ ಕೃಷ್ಣ, ನಮ್ಮಿಂದ ಯಾವ್ದಾದ್ರು ಇಂದ್ರಿಯಗಳನ್ನ ಸೃಷ್ಟಿಸೋದಕ್ಕೆ ಸಾಧ್ಯ ಇದೆಯಾ?
ಇಲ್ಲ 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 ಮಾತಾಜಿ, ಸೃಷ್ಟಿಸಕ್ ಸಾಧ್ಯನೇ ಇಲ್ಲ. ಸೃಷ್ಟಿ ಮಾಡಕ್ಕಾಗೋದಿಲ್ಲ. ಪ್ರದ್ಯುಮ್ನನಿಂದ ಅನಿರುದ್ಧ ಮೂಡಿ ಬಂದ. ಅವನು ಅಹಂಕಾರವನ್ನು ಪ್ರತಿನಿಧಿಸುತ್ತಾನೆಂದು ಪರಿಗಣಿಸಲಾಗಿದೆ ಎಂದು ಭಕ್ತರು ಹೇಳುತ್ತಾರೆ. ಆದರೆ ಅಹಂಕಾರ ಮತ್ತು ಜ್ಞಾನದ ಸಾಧನವು ಒಬ್ಬ ವ್ಯಕ್ತಿಯಿಂದ ಹೇಗೆ ಉತ್ಪಾದನೆಯಾಗುತ್ತದೆ ಎಂದು ಭಕ್ತರು ತೋರಿಸುವವರೆಗೂ ವೇದಾಂತ ಸೂತ್ರದ ಅಂತಹ ವಿವರಣೆಯನ್ನು ಅಂಗೀಕರಿಸಲಾಗುವುದಿಲ್ಲ ಎಂದು ಶಂಕರಾಚಾರ್ಯರು ಹೇಳುತ್ತಾರೆ. ಏಕೆಂದರೆ ಬೇರೆ ಯಾವ ದಾರ್ಶನಿಕರು ಸೂತ್ರಗಳನ್ನು ಆ ರೀತಿಯಲ್ಲಿ ಅಂಗೀಕರಿಸಿಲ್ಲ. ಈಗ ಪ್ರದ್ಯುಮ್ನ ಅನಿರುದ್ಧ ಬಂದು ಅಹಂಕಾರದ ಪ್ರತಿನಿಧಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅವನು ಅಹಂಕಾರವನ್ನ ಪ್ರತಿನಿಧಿಸ್ತಾನೆ ಅಂತ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಅಹಂಕಾರ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಆದರೆ ಅಹಂಕಾರ ಮತ್ತು ಜ್ಞಾನದ ಸಾಧನವು ಒಬ್ಬ ವ್ಯಕ್ತಿಯಿಂದ ಹೇಗೆ ಉತ್ಪಾದನೆಯಾಗುತ್ತದೆ ಎಂದು ಭಕ್ತರು ತೋರಿಸುವವರೆಗೂ, ಅಂದ್ರೆ ನಾವು ಅದನ್ನ ತೋರಿಸ್ಬೇಕು ಅಂತ ಅಂದ್ರೆ ಇವುಗಳೆಲ್ಲವೂ ಕೂಡ ವೇದಗಳಲ್ಲಿ ಇದ್ದಾಗ ಅದನ್ನ ಇರುವ ಹಾಗೆ ಅದನ್ನ ನಾವು ಒಪ್ಕೋಬೇಕು. ಅದನ್ನ ನಾವು ಪ್ರಾಯೋಗಿಕವಾಗಿ ಮಾಡಿ ತೋರಿಸ್ತೀವಿ ಅಂತಂದ್ರೆ ಅದು ಸಾಧ್ಯ ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಅವರು ಆ ರೀತಿ ತೋರಿಸುವವರೆಗೂ ನಾವು ಇದನ್ನ ಒಪ್ಕೊಳ್ಳೋ ಹಾಗಿಲ್ಲ, ಒಪ್ಪೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯರು. ಏಕೆಂದ್ರೆ ಬೇರೆ ಯಾವ ದಾರ್ಶನಿಕರು ಸೂತ್ರಗಳನ್ನು ಈ ರೀತಿ ಅಂಗೀಕರಿಸಿಲ್ಲ. ಅಂದ್ರೆ ಅದನ್ನ ಪ್ರೂವ್ ಮಾಡಿದ್ರೇನೆ, ಆ ವೇದಾಂತ ಸೂತ್ರಗಳನ್ನ ಪ್ರೂವ್ ಮಾಡಿದಾಗ ಮಾತ್ರನೇ ಅದು ಏನು ಭಾಷ್ಯ ಬರೀತಾರೆ ಅದು ಅಧಿಕೃತ ಆಗುತ್ತೆ. ಆದ್ರೆ ಇಲ್ಲಿ ಅದಕ್ಕೆ ಯಾವ್ದಕ್ಕೂ ಒಂದು ಸಾಕ್ಷಿ ಇಲ್ಲ, ಪುರಾವೆ ಇಲ್ಲ. ಅಂದ್ರೆ ಭಕ್ತರು ಏನ್ ಹೇಳ್ತಾ ಇದ್ದಾರೆ ಅದು ಯಾವ್ದಕ್ಕೂ ಕೂಡ ಅವ್ರು ಅದನ್ನ ವಾದದಲ್ಲೂ ಕೂಡ ಮಂಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅದನ್ನ ನಾನು ಅಂಗೀಕರಿಸೋದಿಲ್ಲ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಜೀವಿಗಳ ಪ್ರತಿನಿಧಿ, ಇಂದ್ರಿಯಗಳ ಪ್ರತಿನಿಧಿ ಅಥವಾ ಅಹಂಕಾರದ ಪ್ರತಿನಿಧಿ ಇದೆಲ್ಲವನ್ನು ಕೂಡ ನಾನು ಒಪ್ಪೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧರು ಪರಮ ದೇವೋತ್ತಮ ಪುರುಷನಷ್ಟೇ ಶಕ್ತಿಶಾಲಿಗಳು. ಜ್ಞಾನ, ಐಶ್ವರ್ಯ, ಶಕ್ತಿ, ಕೀರ್ತಿ, ಸೌಂದರ್ಯ ಮತ್ತು ವೈರಾಗ್ಯಗಳೆಂಬ ಷಡೈಶ್ವರ್ಯಗಳಿಂದ ತುಂಬಿದ್ದವರಾಗಿದ್ದಾರೆ ಮತ್ತು ಯಾವುದೇ ಬಿಂದುವಿನಲ್ಲಿ ಬೆಳೆಯುವ ದೋಷದಿಂದ ಮುಕ್ತರಾಗಿದ್ದಾರೆ ಎಂಬ ಭಕ್ತರ ವಿಚಾರವನ್ನು ಅಂಗೀಕರಿಸಲು ಸಾಧ್ಯವಿಲ್ಲ ಎಂದು ಶಂಕರಾಚಾರ್ಯರು ಹೇಳುತ್ತಾರೆ. ಅಂದ್ರೆ ವಾಸುದೇವನನ್ನ ಒಪ್ತಾ ಇದ್ದಾರೆ ದೇವೋತ್ತಮ ಪರಮ ಪುರುಷ ಅಂತ. ಉಳಿದ 3 ವಿಸ್ತರಣೆಗಳು ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅವರು ಕೂಡ ಭಗವಂತನ ಹಾಗೆಯೇ ಷಡೈಶ್ವರ್ಯವನ್ನ ಹೊಂದಿದ್ದಾರೆ ಅನ್ನುವಂಥದ್ದು. ಮತ್ತೆ ಅವರು ದೋಷ ಮುಕ್ತರು, ಅವರು ಕೂಡ ಸಚ್ಚಿದಾನಂದ ವಿಗ್ರಹಗಳು ಅನ್ನೋದನ್ನ ಅವರು ಅಂಗೀಕರಿಸೋದಿಲ್ಲ, ನಾವು ಒಪ್ಪೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದು ಸೂತ್ರ 44ರಲ್ಲಿ ಶಂಕರಾಚಾರ್ಯರು ಹೇಳಿರುವಂತದ್ದು. ವಿಸ್ತರಣೆಗಳಿಂದ ಅವರು ತುಂಬಿ ಹೋಗಿದ್ದರೂ ಬೆಳೆಯುವ ದೋಷಗಳು ಉಳಿಯುತ್ತದೆ. ಅಂದ್ರೆ ಅವರೆಲ್ಲರೂ ಕೂಡ ಭಗವಂತನಿಂದ ವಿಸ್ತರಣೆಗಳಾಗಿದ್ರು ಕೂಡ ಅವರಲ್ಲಿ ದೋಷಗಳು ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧರು ವಿಶಿಷ್ಟ ವ್ಯಕ್ತಿಗಳಾದ್ದರಿಂದ ಒಬ್ಬರೇ ಆಗಿರಲು ಸಾಧ್ಯವಿಲ್ಲ. ಆದ್ದರಿಂದ ಅವರನ್ನು ಪರಾತ್ಪರರು, ಪೂರ್ಣರು ಮತ್ತು ಸಮಾನರು ಎಂದು ಸ್ವೀಕರಿಸಿದರೆ ಅನೇಕ ದೇವೋತ್ತಮ ಪುರುಷರು ಇರಬೇಕಾಗುತ್ತದೆ. ಯಾಕೆ ಅವರು ಒಪ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತ ಅವನು ನಾರಾಯಣ ವಿಸ್ತರಣೆಗಳನ್ನ ಹಾಕ್ತಾನೆ ನಿಜ, ಆದ್ರೆ ಅವನ ವಿಸ್ತರಣೆಗಳು ಕೂಡ ಅವನ ಹಾಗೆ ಸ್ವಾಂಶ ವಿಸ್ತರಣೆಗಳು ಕೂಡ ಅವನಂತೆಯೇ ಅಂತ ತಿಳ್ಕೊಂಡಾಗ ಏನಾಗುತ್ತೆ, ಇಲ್ಲಿ ದೇವೋತ್ತಮ ಪರಮ ಪುರುಷ ಒಬ್ಬ ಅನ್ನೋದಲ್ಲ, ಇಲ್ಲಿ ಅನೇಕ ಜನ ಇದ್ದಾರೆ ಅಂತ ಆಗುತ್ತೆ ಅಂತ ಹೇಳಿ ವಾದ ಮಾಡ್ತಾ ಇದ್ದಾರೆ. ಆದರೆ ಅನೇಕ ದೇವೋತ್ತಮ ಪರಮ ಪುರುಷರು ಇದ್ದರೆ ಎಂಬುದು ಅಂಗೀಕರಿಸುವ ಅಗತ್ಯವಿಲ್ಲ. ಏಕೆಂದರೆ ಸರ್ವಶಕ್ತನಾದ ಒಬ್ಬ ದೇವರನ್ನು ಅಂಗೀಕರಿಸುವುದೇ ಎಲ್ಲಾ ಉದ್ದೇಶಗಳಿಗೂ ಸಾಕಾಗುತ್ತದೆ. ದೇವೋತ್ತಮ ಪರಮಪುರುಷನಾದ ಪ್ರಭು ವಾಸುದೇವನ ಏಕಮೇವ ದ್ವಿತೀಯ ಎಂಬ ತೀರ್ಮಾನಕ್ಕೆ ಒಬ್ಬರಿಗಿಂತ ಹೆಚ್ಚು ದೇವರುಗಳು ಅಂಗೀಕರಿಸುವುದು ವಿರೋಧಾಭಾಸವಾಗುತ್ತದೆ. ಅಂದ್ರೆ ಅವ್ರು ಏನಂತ ವಾದ ಮಾಡ್ತಾ ಇದ್ದಾರೆ ಅಂದ್ರೆ, ಭಗವಂತ ಅವನು ಏಕಮೇವ ಅದ್ವಿತೀಯ ಅಂತಂದ್ರೆ ಒಬ್ಬನೇ ದೇವೋತ್ತಮ ಪರಮಪುರುಷ, ಅವನು ಒಬ್ಬನೇ, ಅವನಂತೆ ಇನ್ನೊಬ್ರು ಇರೋದಕ್ಕೆ ಸಾಧ್ಯ ಇಲ್ಲ. ಈ ಒಂದು ಮಾತು ಏನಿದೆ ಅದಕ್ಕೆ ಇದು ವಿರೋಧಾಭಾಸ, ಅದಕ್ಕೆ ವಿರುದ್ಧವಾಗಿದೆ. ಇಲ್ಲಿ ಅವನ ಸ್ವಾಂಶ ವಿಸ್ತರಣೆಗಳು ಅವನಂತೆಯೇ ಅಂತ ಹೇಳುವಂಥದ್ದು. ದೇವೋತ್ತಮನ 4 ರೂಪಗಳೆಲ್ಲ ಅನುರೂಪವಾಗಿವೆ ಎಂದು ಸ್ವೀಕರಿಸಲು ನಾವು ಒಪ್ಪಿಕೊಂಡರೂ ಅಶಾಶ್ವತತೆ ಎಂಬ ಅಸಮಂಜಸತೆಯ ದೋಷವನ್ನು ನಾವು ನಿವಾರಿಸಲಾಗುವುದಿಲ್ಲ. ಈ ವ್ಯಕ್ತಿ ವಿಶಿಷ್ಟರ ನಡುವೆ ಕೆಲವು ವ್ಯತ್ಯಾಸಗಳಿವೆ ಎಂದು ನಾವು ಒಪ್ಪಿಕೊಳ್ಳುವವರೆಗೂ ಸಂಕರ್ಷಣನು ವಾಸುದೇವನ ಒಂದು ವಿಸ್ತರಣೆ, ಪ್ರದ್ಯುಮ್ನನು ಸಂಕರ್ಷಣನ ಒಂದು ವಿಸ್ತರಣೆ ಮತ್ತು ಅನಿರುದ್ಧನು ಪ್ರದ್ಯುಮ್ನನ ಒಂದು ವಿಸ್ತರಣೆ ಎಂಬ ವಿಚಾರವು ಅರ್ಥಶೂನ್ಯವಾಗುತ್ತದೆ.
ಸೊ ಇಲ್ಲಿ ದೇವೋತ್ತಮ ಪರಮಪುರುಷನ 4 ರೂಪಗಳು ಅನುರೂಪವಾಗಿವೆ ಎಂದು ಸ್ವೀಕರಿಸಲು ನಾವು ಒಪ್ಪಿಕೊಂಡರು. ಅಂದ್ರೆ ಎಲ್ಲ ಒಂದರಿಂದ ಒಂದು ವಿಸ್ತರಣೆ ಆಗಿದೆ ಅಂತ ಹೇಳಿದ್ರು ಕೂಡ ಅಶಾಶ್ವತತೆ ಎಂಬ ಅಸಮಂಜಸತೆಯ ದೋಷವನ್ನು ನಾವು ನಿವಾರಿಸಲಾಗುವುದಿಲ್ಲ. ಅಂದ್ರೆ ಇವರೆಲ್ಲರೂ ಕೂಡ ಅಶಾಶ್ವತ ಅಂತ ಹೇಳುವಂಥದ್ದು, ಈ ದೋಷವನ್ನ ನಾವು ಒಪ್ಪೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ವ್ಯಕ್ತಿ ವಿಶಿಷ್ಟರ ನಡುವೆ ಕೆಲವು ವ್ಯತ್ಯಾಸಗಳು ಇವೆ ಎಂದು ನಾವು ಒಪ್ಪಿಕೊಳ್ಳುವವರೆಗೂ ಸಂಕರ್ಷಣನು ಅಂದ್ರೆ ಅವರಲ್ಲಿ ಕೆಲವೊಂದು ವ್ಯತ್ಯಾಸಗಳಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ ಅವರು ವಾದ ಮಾಡುವಾಗ, ಸಂಕರ್ಷಣ, ವಸುದೇವ ಮತ್ತೆ ಪ್ರದ್ಯುಮ್ನ ಸರಿ ಅವರೊಬ್ಬರಿಂದ ಒಬ್ಬರ ಒಂದು ವಿಸ್ತರಣೆಗಳಾಗಿದೆ. ಕಾರಣ ಮತ್ತು ಪರಿಣಾಮಗಳ ನಡುವೆ ಸ್ಪಷ್ಟವಾದ ವ್ಯತ್ಯಾಸವಿರಬೇಕು. ಅವರು ಇದಕ್ಕೆ ಒಂದು ಹೋಲಿಕೆ ಕೊಡ್ತಾ ಇದ್ದಾರೆ, ಸಾದೃಶ್ಯವನ್ನು ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ, ಮಣ್ಣು ಮತ್ತೆ ಮಡಿಕೆಯ ಹೋಲಿಕೆ ಕೊಡ್ತಾ ಇದ್ದಾರೆ. ಮಣ್ಣು ಅಂತಂದ್ರೆ ಅದು ವಾಸುದೇವ ಆದ್ರೆ ಮಡಿಕೆ ಅನ್ನುವಂಥದ್ದು ಈ ವಿಸ್ತರಣೆಗಳು ಅಂತ ಹೇಳ್ತಾ ಹೋಗ್ತಾರೆ. ಆದ್ರೆ ಮಣ್ಣಿಗೂ ಮಡಿಕೆಗೂ ವ್ಯತ್ಯಾಸ ಇದೆಯಲ್ಲ ಅನ್ನೋದನ್ನ ಇಲ್ಲಿ ಅವರು ವಾದ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಕಾರಣ ಮತ್ತೆ ಪರಿಣಾಮಗಳ ನಡುವೆ ಸ್ಪಷ್ಟವಾದ ವ್ಯತ್ಯಾಸವಿರಬೇಕು. ಕಾರಣ ಅಂತಂದ್ರೆ ಅದು ವಾಸುದೇವ, ಪರಿಣಾಮಗಳು ಅಂದ್ರೆ ಅವನ ನಂತರದ ವಿಸ್ತರಣೆಗಳು. ಉದಾಹರಣೆಗೆ ಮಡಿಕೆಯು ಅದನ್ನು ಮಾಡಿದಾಗ ಮಣ್ಣಿಗಿಂತ ಭಿನ್ನವಾಗಿರುತ್ತದೆ. ಆದ್ದರಿಂದ ನಾವು ಮಣ್ಣು ಕಾರಣ ಮತ್ತು ಮಡಿಕೆ ಪರಿಣಾಮ ಎಂದು ಗೊತ್ತು ಮಾಡಿಕೊಳ್ಳಬಹುದು. ಅಂತಹ ವ್ಯತ್ಯಾಸಗಳಿಗೆ ಕಾರಣ ಮತ್ತು ಪರಿಣಾಮಗಳಿಗೆ ಏನೂ ಅರ್ಥವಿಲ್ಲ. ಅಂತಹ ವ್ಯತ್ಯಾಸಗಳಿಲ್ಲದೆ ಕಾರಣ ಮತ್ತು ಪರಿಣಾಮಗಳಿಗೆ ಏನು ಅರ್ಥವಿಲ್ಲ. ಮಿಗಿಲಾಗಿ ಪಂಚರಾತ್ರಿಕ ಸೂತ್ರವನ್ನು ಅನುಸರಿಸುವವರು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧ ನಡುವೆ ಜ್ಞಾನದಲ್ಲಾಗಲಿ ಗುಣದಲ್ಲಾಗಲಿ ಯಾವುದೇ ವ್ಯತ್ಯಾಸಗಳನ್ನು ಒಪ್ಪಿಕೊಳ್ಳುವುದಿಲ್ಲ. ಅಂದ್ರೆ ಯಾರು ಪಂಚರಾತ್ರಿಕ ಸೂತ್ರಗಳನ್ನ ಅನುಸರಣೆ ಮಾಡ್ತಾರೆ, ಅಂದ್ರೆ ಯಾರು ಭಕ್ತರಿದ್ದಾರೆ, ನಾವೆಲ್ಲರೂ ಕೂಡ ಇದರಲ್ಲಿ ಅದನ್ನೇ ಹೇಳ್ತೀವಿ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಇವರ ಮಧ್ಯದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಅವರಲ್ಲಿ ಜ್ಞಾನದಲ್ಲಿ ಆಗ್ಲಿ ಅಥವಾ ಗುಣದಲ್ಲಿ ಆಗ್ಲಿ ಅವರೆಲ್ಲರೂ ಅಷ್ಟು ಜನ ಭಗವಂತನ ಸ್ವಾಂಶ ವಿಸ್ತರಣೆಗಳು ಅವನಂತೆಯೇ ಇದ್ದಾರೆ ಎನ್ನುವಂಥದ್ದನ್ನ ನಾವು ಒಪ್ಕೋತೀವಿ. ಆದ್ರೆ ಈ ಎಲ್ಲಾ ವಿಸ್ತರಣೆಗಳು ಒಂದು ಎಂದು ಭಕ್ತರು ಒಪ್ಪಿಕೊಳ್ಳುತ್ತಾರೆ. ಆದರೆ ಈ 4 ವಿಸ್ತರಣೆಗಳಿಗೆ ಏಕತ್ವವನ್ನು ಏಕೆ ಅವರು ವಿಧಿಸಬೇಕು? ಖಂಡಿತವಾಗಿಯೂ ಅವರು ಹಾಗೆ ಮಾಡಬಾರದು. ಏಕೆಂದರೆ ಬ್ರಹ್ಮನಿಂದ ಹಿಡಿದು ಕ್ಷುದ್ರ ಇರುವೆಯವರೆಗೆ ಎಲ್ಲಾ ಜೀವಿಗಳು ವಾಸುದೇವನ ವಿಸ್ತರಣೆಗಳು. ಇದನ್ನು ಎಲ್ಲಾ ಶ್ರುತಿ ಸ್ಮೃತಿಗಳಲ್ಲಿ ಅಂಗೀಕರಿಸಲಾಗಿದೆ. ಈಗ 4 ವಿಸ್ತರಣೆಗಳಿಗೂ ಮತ್ತೆ ಬ್ರಹ್ಮನಿಂದ ಇರುವೆ ಕ್ಷುದ್ರ ಜೀವಿಯವರೆಗೂ ವಾಸುದೇವನ ವಿಸ್ತರಣೆ ಅಂತಂದ್ರೆ ಎರಡು ಒಂದೇ ಆಗುತ್ತಾ? ಹರೇ ಕೃಷ್ಣ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಅದೇ ತರ ಬ್ರಹ್ಮನಿಂದ ಇರುವವರೆಗೆ ಎಲ್ಲ ಜೀವಿಗಳು ಎಲ್ಲರೂ ಕೂಡ ಭಗವಂತನ ವಿಸ್ತರಣೆಗಳು ಅಂತಂದ್ರೆ ಅದು ಸರಿ ಇದೆಯಾ? ಇಲ್ಲ ಮಾತಾಜಿ. ಇಲ್ಲ ಮಾತಾಜಿ. ಏನು ವ್ಯತ್ಯಾಸ? ಬ್ರಹ್ಮನಿಂದ ಕೆಳಗಿದ್ದವರೆಲ್ಲ ಬದ್ಧಾತ್ಮ. ನಾವು ಅಂಶ, ಪೂರ್ಣ ಅಂಶ ಅಲ್ಲ ನಾವು. ಪೂರ್ಣ ಇಲ್ಲ, ನಾವು ಶಕ್ತಿಯಲ್ಲಿ ಕಡಿಮೆ ಇದೀವಿ. ನಮ್ಮನ್ನ ಏನಂತ ಹೇಳ್ಕೋತಾರೆ, ವಿಭಿನ್ನಾಂಶ ಅಂತ ಕರಿತೀವಿ. ಅವರನ್ನ ಸ್ವಾಂಶ ವಿಸ್ತರಣೆಗಳು ಅಂತ ಹೇಳ್ತೀವಿ. ಅಂಶ, ಭಗವಂತನ ಅಂಶ ಅವರು. ಭಗವಂತನೇ ಅವರು ಕೂಡ. ಅಂದ್ರೆ ದೀಪದಿಂದ ದೀಪ ಹಚ್ಚಿದಾಗೆ. ಆದ್ರೆ ನಾವು ಅವರಿಗಿಂತ ವ್ಯತ್ಯಾಸದಲ್ಲಿ ಬೇರೆ ತರ ಇದೀವಿ. ಅಂದ್ರೆ ನಮ್ಗೆ ಈ ಬದ್ಧ ಭೌತಿಕ ಜಗತ್ತಿಗೆ ಸೇರಿ ಇಲ್ಲಿ ನಾಶವನ್ನ ನಾವು ಹೊಂದುತ್ತೀವಿ. ಆದ್ರೆ ಅವರು ಆ ರೀತಿ ಅಲ್ಲ. ದೇವರ ಗುಣಗಳು ಮತ್ತು ಆ ಗುಣಗಳ ಒಡೆಯನಾದ ದೇವರು ಇವೆರಡೂ ಒಂದೇ ಎಂದು ಪಂಚರಾತ್ರವನ್ನು ಅನುಸರಿಸುವ ಭಕ್ತರು ಹೇಳುತ್ತಾರೆ ಎಂದು ಶಂಕರಾಚಾರ್ಯರು ಹೇಳುತ್ತಾರೆ ಸೂತ್ರ 45ರಲ್ಲಿ. ಅಂದ್ರೆ ಗುಣದಲ್ಲಿ ನಾವು ಕೂಡ ಭಗವಂತ ಕೂಡ ಒಂದೇ, ಸಚ್ಚಿದಾನಂದ ವಿಗ್ರಹ ಆತ್ಮ ಸ್ವರೂಪದಲ್ಲಿ ನಮಗೂ ಭಗವಂತನಿಗೂ ವ್ಯತ್ಯಾಸ ಇಲ್ಲ. ಇದನ್ನ ಭಕ್ತರು ಹೇಳ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಷಡೈಶ್ವರ್ಯಗಳಾದ ಜ್ಞಾನ, ಐಶ್ವರ್ಯ, ಕೀರ್ತಿ, ಶಕ್ತಿ, ಸೌಂದರ್ಯ ಮತ್ತು ವೈರಾಗ್ಯಗಳು ಪ್ರಭು ವಾಸುದೇವನಿಗೆ ಅನುರೂಪವಾಗಿವೆ ಎಂದು ಭಾಗವತ ಸಂಪ್ರದಾಯವು ಹೇಗೆ ಹೇಳಲು ಸಾಧ್ಯ? ಅದು ಅಸಂಭವ. ನಾವು ಗುಣದಲ್ಲಿ ಒಂದೇ ಆಗಿದ್ರೆ ಮತ್ತೆ ನಾವು ಕೂಡ ಭಗವಾನ್ ಆಗ್ಬೇಕು ಅಂತ ಹೇಳಿ ವಾದ ಮಾಡ್ತಾ ಇದ್ದಾರೆ. ಅಂದ್ರೆ ಏನಂತ ಹೇಳ್ತಿದ್ರೆ, ನಾವು ಕೂಡ ಹಾಗೆಯೇ ಈ ಎಲ್ಲಾ ಷಡೈಶ್ವರ್ಯಗಳನ್ನ ಹೊಂದಿರ್ಬೇಕಾಗಿತ್ತು ಅಂತ ಇಲ್ಲಿ ವಾದ ಮಾಡ್ತಾ ಇದ್ದಾರೆ. ಆದ್ರೆ ನಾವು ಗುಣದಲ್ಲಿ ಒಂದೇ ಆದ್ರೂ ಕೂಡ ಪ್ರಮಾಣದಲ್ಲಿ ವ್ಯತ್ಯಾಸ ಇದೆ ಅಲ್ವಾ? ಅಂದ್ರೆ ಅವನು ವಿಭು ಅಂದ್ರೆ ನಾವು ಅಣು, ಅಂದ್ರೆ ಅವನಲ್ಲಿ ಷಡೈಶ್ವರ್ಯಗಳು ಇಷ್ಟೆಲ್ಲ ಇದೆ ಅಂದ್ರೆ ನಮ್ಗೆ ಅದರಲ್ಲಿ ಕೆಲವು ಮಟ್ಟಿಗಾದ್ರೂ ಭಗವಂತ ಇಟ್ಟಿದ್ದಾನೆ. ಅವನಲ್ಲಿ ಅಷ್ಟೊಂದಿರೋದ್ರಿಂದ ನಮ್ಮಲ್ಲಿ ಸ್ವಲ್ಪನಾದ್ರೂ ಅದು ಇರುತ್ತೆ. ಆದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಭಗವಂತ ಅವನು ಭಗವಾನ್ ಅಂತಂದ್ರೆ ಅವನಿಂದ ನಾವೆಲ್ಲ ಬಂದಿದೀವಿ ಅಂದ್ರೆ ನಾವು ಕೂಡ
ಭಗವಾನ್ ಆಗ್ಬೇಕಾಗಿತ್ತು ಅಂತ ಹೇಳಿ ವಾದ ಮಾಡ್ತಾ ಇದ್ದಾರೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧ ಈ 4 ರೂಪಗಳನ್ನು ಕುರಿತಂತೆ ಭಕ್ತರ ವಿವರಣೆಗೆ ಸಂಬಂಧಿಸಿದಂತೆ ಶ್ರೀಪಾದ ಶಂಕರಾಚಾರ್ಯರು ಮಾಡಿದ ಆರೋಪಗಳನ್ನು ಶ್ರೀಲ ರೂಪ ಗೋಸ್ವಾಮಿಯವರು ತಮ್ಮ ಲಘು ಭಾಗವತಾಮೃತದಲ್ಲಿ ಶ್ಲೋಕ 80ರಿಂದ 83 ಖಂಡಿಸಿದ್ದಾರೆ. ನಾರಾಯಣನ ಈ 4 ವಿಸ್ತರಣೆಗಳು ಪರವ್ಯೋಮದಲ್ಲಿ ಇವೆ. ಅವು ಅಲ್ಲಿ ಮಹಾವಸ್ತ ಎಂದು ಪ್ರಸಿದ್ಧವಾಗಿವೆ ಎಂದು ರೂಪ ಗೋಸ್ವಾಮಿಯವರು ಹೇಳುತ್ತಾರೆ. ಈ 4 ವಿಸ್ತರಣೆಗಳಲ್ಲಿ ವಾಸುದೇವನನ್ನು ಧ್ಯಾನದ ಮೂಲಕ ಹೃದಯದಲ್ಲಿ ಪೂಜಿಸಲಾಗುವುದು, ಏಕೆಂದರೆ ಶ್ರೀಮದ್ ಭಾಗವತದಲ್ಲಿ ವಿವರಿಸಿದಂತೆ ಅವನು ಹೃದಯದ ಪ್ರಧಾನ ದೇವತೆ. ಇಲ್ಲಿ ಏನೆಲ್ಲ ವಾದಗಳನ್ನ ಮಂಡಿಸ್ತಾ ಇದ್ದಾರೆ ಶಂಕರಾಚಾರ್ಯರು, ಇದೆಲ್ಲವನ್ನು ಕೂಡ ಖಂಡಿಸ್ತಾ ಇದ್ದಾರೆ ರೂಪ ಗೋಸ್ವಾಮಿಯವರು. ಯಾವುದರಲ್ಲಿ? ಲಘು ಭಾಗವತಾಮೃತ ಅನ್ನುವಂತಹ ಪುಸ್ತಕದಲ್ಲಿ, ಅದರಲ್ಲಿ ಬರುವಂತಹ ಶ್ಲೋಕ 80ರಿಂದ 83ರಲ್ಲಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಾರಾಯಣನ 4 ವಿಸ್ತರಣೆಗಳು ಪರವ್ಯೋಮದಲ್ಲಿ ಇದೆ. ಅವೆಲ್ಲವೂ ಕೂಡ ಭಗವಂತನ ಚತುರ್ವ್ಯೂಹ, ಅದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇದೆ. ಅವು ಅಲ್ಲಿ ಮಹಾವಸ್ತ ಎಂದು ಪ್ರಸಿದ್ಧವಾಗಿವೆ ಅಂತ ಇಲ್ಲಿ ರೂಪ ಗೋಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಈ 4 ವಿಸ್ತರಣೆಗಳು ವಾಸುದೇವನನ್ನು 4 ವಿಸ್ತರಣೆಗಳಲ್ಲಿ ವಾಸುದೇವನನ್ನು ಧ್ಯಾನದ ಮೂಲಕ ಹೃದಯದಲ್ಲಿ ಪೂಜಿಸಲಾಗುವುದು. ಅಂದ್ರೆ ವಾಸುದೇವ ಅವನು ಪರಮಾತ್ಮನಾಗಿದ್ದಾನೆ, ಆದ ಕಾರಣ ಅವನ್ನ ಹೃದಯದಲ್ಲಿ ಧ್ಯಾನ ಮಾಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೀಗೆ ಶ್ರೀಮದ್ ಭಾಗವತದಲ್ಲಿ ಕೂಡ ಇದನ್ನ 4.3.23 ಈ ಒಂದು ವಿಚಾರವನ್ನೇ ಹೇಳುತ್ತೆ. ಯಾಕಂದ್ರೆ ಅವನು ಹೃದಯದ ಪ್ರಧಾನ ದೇವತೆಯಾಗಿದ್ದಾನೆ. 2ನೇ ವಿಸ್ತರಣೆಯಾದ ಸಂಕರ್ಷಣನು. ಹರೇ ಕೃಷ್ಣ ಮಾತಾಜಿ, ಸ್ಟಾಪ್ ಮಾಡೋಣವ, ನಾಳೆ ಕಂಟಿನ್ಯೂ ಮಾಡೋಣ ಮಾತಾಜಿ. ಈ ಒಂದು ಪ್ಯಾರಾಗ್ರಾಫ್ ಹೇಳ್ಬಿಡ ಮಾತಾಜಿ, ಈ ಪೇಜ್ ಇದೊಂದು ಪೇಜ್ ಮುಗಿಸಿ. ಹಾ ಮಾತಾಜಿ. 2ನೇ ವಿಸ್ತರಣೆಯಾದ ಸಂಕರ್ಷಣನು ಲೀಲಾ ಪ್ರದರ್ಶನಕ್ಕಾಗಿ ಇರುವ ವಾಸುದೇವನ ವೈಯಕ್ತಿಕ ವಿಸ್ತರಣೆ. ಅವನು ಎಲ್ಲಾ ಜೀವಿಗಳ ನಿಧಿಯಾದ್ದರಿಂದ ಕೆಲವು ಸಲ ಅವನನ್ನು ಜೀವ ಎಂದು ಕರೆಯುತ್ತಾರೆ. ಸಂಕರ್ಷಣನ ಸೌಂದರ್ಯವು ಬೆಳದಿಂಗಳನ್ನು ಚೆಲ್ಲುವ ಅಸಂಖ್ಯಾತ ಪೂರ್ಣಚಂದ್ರನಿಗಿಂತ ಮಿಗಿಲಾದದ್ದು. ಅಹಂಕಾರದ ತತ್ವದಿಂದ ಅವನು ಅಹಂಕಾರದ ತತ್ವವಾಗಿ ಅವನು ಆರಾಧ್ಯ. ಅವನು ಅನಂತ ದೇವನಲ್ಲಿ ತಾಳಿಕೆಯ ಎಲ್ಲ ಶಕ್ತಿಗಳನ್ನು ನಿಹಿತಗೊಳಿಸಿದ್ದಾನೆ. ಸೃಷ್ಟಿಯ ಪ್ರಳಯಕ್ಕಾಗಿ ಅವನು ರುದ್ರನಲ್ಲಿ, ಅಧರ್ಮದಲ್ಲಿ, ಸರ್ಪದಲ್ಲಿ, ಅಂತಕನಲ್ಲಿ, ಮೃತ್ಯು ಮತ್ತು ಅಸುರರಲ್ಲಿ ಪರಮಾತ್ಮನಾಗಿಯೂ ತನ್ನನ್ನು ಪ್ರದರ್ಶಿಸಿಕೊಳ್ಳುತ್ತಾನೆ. ಅಂದ್ರೆ ಇಲ್ಲಿ ಸಂಕರ್ಷಣ ಅಂತಂದ್ರೆ ಯಾರು? ಹರೇ ಕೃಷ್ಣ. ಬಲರಾಮ. ಅದಕ್ಕಾಗಿ ಅವನ ಬಣ್ಣನು ಇಲ್ಲಿ ಹೇಳ್ತಾ ಇದ್ದಾರೆ. ಅವನು ಬೆಳದಿಂಗಳನ್ನ ಚೆಲ್ಲುವಂತಹ ಬಿಳಿಯ ಬಣ್ಣದಿಂದ ಅವನು ಇದ್ದಾನೆ. ಮತ್ತೆ ಅವನು ನಾಶ ಮಾಡುವಂತದ್ರಲ್ಲಿ ಅವನು ರುದ್ರನಾಗಿ, ಅಧರ್ಮದಲ್ಲಿ, ಸರ್ಪದಲ್ಲಿ ಅವನು ಸಂಕರ್ಷಣ ಅಂತ ಅನಂತ ರೂಪದಲ್ಲೂ ಇರ್ತಾನೆ. ಅಂತಕನಲ್ಲಿ ಮೃತ್ಯುವಾಗಿ, ಅಸುರರಲ್ಲಿ ಪರಮಾತ್ಮನಾಗಿಯೂ ತನ್ನನ್ನ ಪ್ರದರ್ಶನ ಮಾಡ್ತಾನೆ ಅಂತೇಳಿ ಸಂಕರ್ಷಣನ ವಿಷಯವನ್ನ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಿಲ್ಸೋಣ. ಮುಂದಿನದನ್ನ ನಾಳಿದ ಮುಂದುವರ್ಸೋಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ಬಂದಿರುವಂತ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಅಟೆಂಡೆನ್ಸ್ ಆಗಿದೆ ಅಂದ್ರೆ ಎಂಡ್ ಮಾಡ್ಲಾ ಮಾತಾಜಿ?